ಮಹಾತ್ಮರ ಸೇವಾದಾಗ ಬರಬೇಕು. ಅಂಥವ್ರು ಸೇವಾ ಮಾಡ್ಯಾರ್ರಿ. ಸಿದ್ಧಾರೂಢಪ್ಪನ ಸೇವಾ ಮಾಡಿದವ್ರು ನೋಡಿದ್ರೆ ಆಶ್ಚರ್ಯದ. ಅವನ ಮಾತು ಕೇಳಾರ್ದವ್ರು ಯಾರೂ ಇಲ್ಲ. ಅವನ ಮಾತು ಹುಲಿ ಸಿಂಹನೂ ಕೇಳ್ಯಾವ, ಅವನ ಮಾತು ಕಾಗಿ ಮಂಗ್ಯನೂ ಕೇಳ್ಯಾವ, ಅವನ ಮಾತು ಮರಗಿಡಗಳು ಕೇಳ್ಯಾವ. ಅಂಥ ಧನ್ಯತೆ ಅದ ರೀ. ಅಲ್ಲಿ ಸಿದ್ಧಾರೂಢಪ್ಪನ ಅಂಗಳದಾಗ ಒಂದು ಹತ್ತಿ ಗಿಡ ಅದ, ದೊಡ್ಡ ಗಿಡ ಅದ, ಭಾಳ ವರ್ಷದ ಗಿಡ ಅದ. ಕಟ್ಲತ್ತಾರ ಈಗ ಅಲ್ಲಿ. ಸಿದ್ಧಾರೂಢಪ್ಪ ಯಾವಾಗಾರು ಹೋಗಿ ಅಲ್ಲಿ ಕುಂಡಿರ್ತಿದ್ರಂತ ಆ ಗಿಡದ ಕೆಳಗೆ. ಅದ್ರ ಪಂಟಿಗಳೆಲ್ಲ ಹಿಂಗೆ ನೆಲಕ್ಕೆ ಬಡಿತಿದ್ವು ಅಂತ. ಪಂಟಿ ಅಂತೀರಿ ಏನಂತೆ, ಟೊಂಗಿ, ಬೀದರ್ ಕಡೆ ಪಂಟಿ ಅಂತಾರೆ, ಟೊಂಗಿ ಅಂತಾರೆ. ಅದೇ ಅದ್ರ ನೆಲಕ್ಕೆ ಬಡಿತಿದ್ವು ಅಂತ ಅವೆಲ್ಲ. ಭಕ್ತರು ಬಂದು ಹೀಗೆಲ್ಲ ಸರಿಸಿ ಹೋಗಿ ಅಪ್ಪನ ದರ್ಶನ ಮಾಡ್ತಿದ್ರಂತ. ಆಗ ದರ್ಶನ ಮಾಡ್ತಿದ್ರಂತ. ಆ ಹೊತ್ನಾಗ ಒಬ್ಬ ಭಕ್ತ ಅನ್ನಂತ, ಯಪ್ಪ ಭಕ್ತರಿಗೆ ಬರ್ಲಕ್ಕೆ ಎಷ್ಟು ತ್ರಾಸ ಆಗಾಕತ್ತಾವ, ಟೊಂಗಿ ಎಲ್ಲ ನೆಲಕ್ಕೆ ಬಡಿಯಾಕತ್ತಾವ, ತಲೆ ಬಡ್ಲಕತ್ತಾವ ಮಂದಿಗೆಲ್ಲ, ಅದಕ್ಕೆ ಒಂದಿಟ್ಟು ಕತ್ತರಿಸಿ ತೆಗಿತಾರಿ ಅಂತ ಅಂದನಂತವ. ಕತ್ತರಿಸಿ ತೆಗಿತೇನೆ ಅಂತ ಅಂದ ಕೂಡಲೇ ಅವಾಗ ಸಿದ್ಧಾರೂಢಪ್ಪ ಅಂದರು, ಕತ್ತರಿಸ್ತಾರೆ ಯಾಕೋ, ಅದು ಯಾವ ಜನ್ಮದಾಗ ಏನು ಪುಣ್ಯ ಮಾಡೋದು ಶರೀರದಿಂದ, ಆ ಗುರುನಾಥನ ಅಂಗಳದಾಗ ಹುಟ್ಟ್ಯಾದಿದು ಅಂತಂದ್ರತ್ತ ಸಿದ್ಧಾರೂಢಪ್ಪ. ಯಾವ ಜನ್ಮದಾಗ ಯಾವ ಗುರುವಿನ ಸೇವಾ ಮಾಡ್ಯದ, ಪುಣ್ಯ ಮಾಡ್ಯದ, ಇವತ್ತು ಗುರುವಿನ ಅಂಗಳದಾಗ ಗಿಡ ಆಗಿ ಹುಟ್ಟ್ಯದದು, ಅದಕ್ಕೆ ಕತ್ತರ್ಸಕ್ಕೆ ಹೋಗಬೇಡ್ರಪ್ಪ, ನಾ ಹೇಳ್ತೀನಿ ಅದಕ್ಕೆ ಮ್ಯಾಲೆ ಹೋಗಂತ ಅಂತಂದ್ರತ್ತ ಸಿದ್ಧಾರೂಢಪ್ಪ. ಮರುದಿವ್ಸ ಅಂದ್ರಂತ, ನೋಡು ಎಲ್ಲರೂ ತಲೆಗೆ ತ್ರಾಸ ಆಗಾಕತ್ತದಂತ ಬಡ್ದು ನೀನು ಕೆಳಗೆ ಬರಬೇಡ, ಮ್ಯಾಕೆ ಹೋಗು ಅಂದ್ರತ್ತ ಸಿದ್ಧಾರೂಢಪ್ಪ. ಅವತ್ತಿನ ಹೊಡ್ಕೊಂಡ ಗಿಡ ಯಾರು ತಲೆಗೂ ಬಡ್ದಿದ್ದಿಲ್ಲ ಅಂತ. ಪಾಂಡುರಂಗನ ಮೇಲೆ ಇಟ್ಟು ಪ್ರೇಮ ಬೆಳೀತಾಕಿಗೆ, ಆ ಪ್ರೇಮಕ್ಕಾಗಿ ನೀರಿಗೆ ಹೋದಕಿ ಆ ಕೊಡ ಹಿಂದಕ್ಕೆ ಕಳಿಸಿ ಹೋದ್ರು ಪಂಡರಪುರಕ್ಕಾಕಿ. ಏನಾರ ಯಾಕನ್ನ ಅಲ್ಲಿ ಹೋಗ, ಜಗತ್ತಿಗೆ ನೋಡಿಲ್ಲ, ಪ್ರಪಂಚಕ್ಕೆ ನೋಡಿಲ್ಲ, ಪರಮಾತ್ಮನ ಸತ್ಯದ ಮೇಲೆ ಪ್ರೇಮದಲ್ಲಿ, ಶಿವನ ಮೇಲೆ ಪ್ರೇಮದಲ್ಲಿ, ಭಗವಂತನ ಮೇಲೆ ಪ್ರೇಮದಲ್ಲಿ ಬಿಟ್ಟು ಕೊಟ್ಲೆಲ್ಲ, ಎಲ್ಲ ಹೋಯ್ತು. ಆಕೆ ಹೋದ್ಲಲ್ಲಿ. ಅಲ್ಲಿ ಹೋಗಿ ಆಕೆ ಪ್ರಾಣತ್ಯಾಗ ಮಾಡ್ಬೇಕು. ಆಕೆ ಪಂಚತಿ ಬರ್ತದೆ ಅದು ಅಲ್ಲಿ. ಪಾಂಡುರಂಗದ ಈಕಿ ಇಲ್ಲಿಗೆ ಬಂದಾಳ, ಅವ್ರ ಮನ್ಯಾಗ ಅತ್ತಿ ಮಾಮ ಈಕಿಗೆ ಬೈಯಕ್ಕೆ ಚಾಲೂ ಮಾಡ್ತಾರ. ನಾ ಹೆಂಗೆ ಮಾಡಲಿ ಅಂದವ. ಚಿಂತೆ ಬಿತ್ತು ದೇವರಿಗೆ. ಸ್ವತಃ ಪಾಂಡುರಂಗ ಸಗುವಾಗಿ ಬಂದ ಇವ್ರ ಮನೆಗೆ. ಎಂದೂ ದೇವರಿಗೆ ನೆನೆಸ್ಲಾರ್ದ ಆ ಪಾಪಿಗಳು ಅತ್ತಿ ಮಾವ ಅವ್ರದ್ದು ಸೇವಾ ಮಾಡಾಕತ್ತ. ಒಬ್ಬ ಸೊಸಿ ಚಲೋ ಇದ್ದದಕ್ಕಾಗಿ. ನೀ ದಾಸೋದಾಗ ಒಬ್ಬ ಅಜ್ಜದಾನ. ಅವ ಅಲ್ಲಿ ಹೋಗಿ ಉಪ್ಪಿನ ಚೀಲ ಅದ ಅಲ್ಲಿ, ಉಪ್ಪಿನ ಚೀಲದ ಹಿಂದ ರುಮಾಲ ಅಂಗಿ ಇಟ್ಟಾನ. ಇದು ನೋಡ್ರಿ ಕತಿ. ಉಪ್ಪಿನ ಚೀಲದಿಂದ ಇಟ್ಟಾನ ರುಮಾಲ ಅಂಗಿ. ಅದು ತೊಗೊಂಡು ಅಜ್ಜಗೆ ಬಾನು ಅಂದ್ರೆ ಸಿದ್ಧಾರೂಢಪ್ಪ ಅಂದು ಕೂಡಲೇ ಆಯ್ತು ರೀ ಅಂತ ಅವ ಹೋಗಿ ಆ ದಾಸೋದಾಗ ಹೋಗಿ, ಅಜ್ಜ ನಮಗೆ ಸಿದ್ಧಾರೂಢಪ್ಪ ಹೇಳಿ ಕಳಿಸ್ಯಾರ, ಉಪ್ಪಿನ ಚೀಲದಿಂದ ಒಂದು ಅಂಗಿ ಒಂದು ರುಮಾಲ ಅದಂತ, ಅದು ತೊಗೊಂಡು ನಿಮಗೆ ಬಾ ಅಂದಾರ ಅಂದುಬಿಟ್ಟ. ಅದು ದಸ್ ಅಂತೀವ್ನಿಗೆ ಹೆಂಗೆ ಮಾಡ್ಬೇಕೀಗ? 4 ಮಂದಿಯಾಗ ನಂದು ಮರ್ಯಾದೆ ಹೋಗಂಗಾಯ್ತಲ್ಲ. ನಾ ದಾಸೋಕೆ ಬಂದು ಏನು ಉಪಯೋಗ ಆಯಿತು? ಮನುಷ್ಯಗೆ ಭಾಳ ಖಜೀಲಾಗೋಯ್ತು, ಪೆಟ್ಟಾಯ್ತು. ಹೆಂಗೆ ಮಾಡಲಿನ ಇದನ್ನು ತೊಗೊಂಡು ಹೆಂಗೆ ಹೋಗ್ಲಿನ? ಏನಂತಾರೆ ಮಂದಿರ, ಏನಂತಾರೆ ಜನರ, ಏನಂತಾರೆ ಗುರುಗಳರ, ಏನು ತಿಳ್ಕೋತಾರೆ, ಹೆಂಗೆ ಮಾಡಬೇಕು ಅಂತ ಅವನಿಗೆ ಕಣ್ಣಾಗೆ ನೀರು ಬಂದು ಈಗೇನು ಮಾಡ್ತಾನೆ? ಬಾ ಅಂದಾರಂದ್ರೆ ಹೋಗ್ಬೇಕಾ? ತೊಗೊಂಡು ನಡುಗ್ತಾ ಹೋಗಿ ಸಿದ್ಧಾರೂಢಪ್ಪನ ಮುಂದೆ ನಿಂತು ಅಳಾಕತ್ತ. ಅವ ಸಿದ್ಧಾರೂಢ ಬಾಯ್ಲಿ ಅಳ್ತಿಯಾಕ ಅವನಿಗೆ ಕರೆದ. ಅವನಿಗೆ ಖುಷಿ ಆಯಿತು. ನಂದೇ ರುಮಾಲ ಅಂಗಿ ಅದ ಅಂದವ, ಕಳ್ಕೊಂಡವ. ನಂದೇ ರುಮಾಲ ಅಂಗಿ ಅದಂತ ಖುಷಿ ಆಯಿತು. ಅವನಿಗೆ ಕರೆದ್ರು. ನೋಡು, ಈ ಅಜ್ಜ ನಮ್ಮವದಾನ, ನಮ್ಮ ಭಾಳ ಪ್ರೀತಿಯವದಾನ. ಸಿದ್ಧಾರೂಢಪ್ಪ ಹೇಳ್ತಾರೆ, ಈ ಅಜ್ಜ ನಮ್ಮವದಾನ, ಭಾಳ ಪ್ರೀತಿಯವದಾನ, ಭಾಳ ಭಕ್ತಿವಂತ ಮನುಷ್ಯ ಅದಾನ. ನಿಂದು ಅಂಗಿ ರುಮಾಲ್ ಕಳ್ಬಾರ್ದಂತ, ಕಳ್ಕೊಂಡು ಹೋಗಬಾರ್ದು ಅಂತ ತಿಳ್ಕೊಂಡು ತೆಗೆದಿಟ್ಟಾನ. ತಗೋ ನೀನು ಚಿಂತೆ ಮಾಡಬೇಡ ಅಂತ. ಅವನಿಗೆ ಆಗಮಿಸಿರುವ ಸಮಸ್ತ ದೈವಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಶಿವಸ್ವರೂಪಿಗಳೇ, ಸದ್ಗುರುಗಳ ಸಂಕಲ್ಪದಂತೆ ಪ್ರತಿ ಪೌರ್ಣಿಮೆಯ ಈ ಮಹಾಪರ್ವದಲ್ಲಿ ಇವತ್ತಿನ ದಿವಸ ಬಹಳ ಸುಂದರವಾಗಿರ್ತಕ್ಕಂತಹ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾಗಿರುವ ಕೈವಲ್ಯ ಪದ್ಧತಿ ಗ್ರಂಥದಲ್ಲಿ ಬರ್ತಕ್ಕಂಥ, ಅದು ನೀತಿ ಕ್ರಿಯಾಚರ್ಯದ ಒಂದು ಚರಣ, ಬಹಳ ಸುಂದರವಾಗಿರ್ತಕ್ಕಂಥದ್ದನ್ನು ವಿಭಿನ್ನ ರೀತಿಯೊಳಗೆ ಎಲ್ಲ ಪೂಜ್ಯರು ನಮಗೆ ಉಪದೇಶವನ್ನು ನೀಡಿದ್ದಾರೆ.
ಎಡೆಬಿಡದಿಹ ಸತ್ಯದಿಂ ತಪಮುಂಟೆ ಅಂತ ಕೇಳಿದ್ರು ಅವರು. ತಪಸ್ಸಂದ್ರೆ ಏನು ಅಂದ್ರೆ ಬಿಡ್ಲಾರ್ದಂಥ ಸತ್ಯ ಇರಬೇಕು ಅಂದ್ರೆ ಅವರು. ಬಿಡ್ಲಾರ್ದಂಗೆ ಎಂದೂ ಬಿಟ್ಟಿರಬಾರ್ದು, ಎಂದೂ ನಮಗೆ ಬಿಟ್ಟು ಹೋಗಿರಬಾರ್ದು, ಅದು ಸತ್ಯ. ಅದು ಎಂದೂ ಅಳೆದು ಹೋಗಿರಬಾರ್ದು, ಅದು ಸತ್ಯ. ಎಂದೂ ಮಸಕ ಬಂದಿರಬಾರ್ದು, ಅದು ಸತ್ಯ. ಎಂದೂ ಅದ್ರ ಅನಾಶ ಆಗಿರಬಾರ್ದು, ಅದು ಸತ್ಯ. ಸತ್ಯದಿಂ ಅಂದಾರ ಅವರು. ಸತ್ಯ ವಚನ ಅಂದಿಲ್ಲ ಇಲ್ಲಿ. ಸತ್ಯದಿಂ ಎಡೆಬಿಡದಿಯ ಸತ್ಯದಿಂ ತಪಮುಂಟೆ ಸೀದಾ ಹೇಳ್ಯಾರ ಅವರು. ತಪಸ್ಸಂದ್ರೆ ಅದಕ್ಕಂತ ಕರೀತಾರ, ಯಾವ ಪರಮಾತ್ಮ ಸತ್ಯದಾನ ಅವನು ಬಿಟ್ಟು ಇರಲಾರ್ದಂಗೆ ಇರುವುದೇ ದೊಡ್ಡ ತಪ ಅಂತ ಅನ್ನೋ ಅರ್ಥನೂ ಇದಕ್ಕೆ ಬರ್ತದೆ. ಸತ್ಯವಾಗಿರ್ತಕ್ಕಂಥವನು ಒಬ್ಬ ಪರಮಾತ್ಮದಾನ. ಅವ ಎಂದೆಂದೂ ಅಳೆದು ಹೋಗಿಲ್ಲ. ಜಗತ್ತು ಹೋದ್ರೆ ಅವು ಎಂದೂ ಶಾಶ್ವತದಾನ. ಇಂಥ ಎಷ್ಟೋ ಜಗತ್ತುಗಳು ಹಿಂಗೆ ಹೋಗ್ಯಾವ, ಹುಟ್ಟ್ಯಾವ, ಹೋಗಿ ಬೆಳೆದವು, ಹೋಗ್ಯಾವ. ಎಷ್ಟೋ ಬ್ರಹ್ಮಾಂಡಗಳದಾವಂತ ನಾವು ಕೇಳ್ತೇವೆ ಶಾಸ್ತ್ರದೊಳಗೆ. ಅವೆಲ್ಲದಕ್ಕೂ ನಿರ್ಮಾತೃ ಕರ್ತು ಒಬ್ಬ ಪರಮಾತ್ಮದಾನ, ಒಂದು ಮಹಾಪ್ರಕೃತಿ ಅದ. ಅಂಥದ್ರೊಳಗೆ ಈ ಎಲ್ಲ ತೋರಿಕೆಗಳು ತೋರಾಕತ್ತಾವ, ಇರ್ಲಕತ್ತಾವ, ಅಡಗಾಕತ್ತಾವ. ಸಮುದ್ರದೊಳಗೆ ಅಲೆಗಳು ಏಳತಾವ, ಸಮುದ್ರದಂಗೆ ಹಾಗೆ ಅಡಗತಾವ. ಹಂಗೆ ಎಷ್ಟೋ ಪ್ರಕೃತಿಗಳು ಹಿಂಗೆ ಪ್ರಕೃತಿಗಳು, ಪುರುಷರು, ಜನ 84 ಲಕ್ಷ ಜೀವರಾಶಿ, ದೇವಾದಿ ದೇವತೆಗಳೆಲ್ಲ ಪ್ರತೀತಿ ಆಗಾಕತ್ತಾವ, ಅದರೊಳಗನೆ ಅಡಗಾಕತ್ತಾವ. ಸಮುದ್ರದೊಳಗಿನ ಅಲೆಗಳ ಹಂಗೆ ಆ ಸತ್ಯ ಪರಮ ಸತ್ಯದ, ಶಾಶ್ವತ ಸತ್ಯದ, ಎಂದು ಅಳೆದು ಹೋಗ್ಲಾರ್ದಂಥ ಸತ್ಯದ. ಆ ಸತ್ಯವನ್ನು ನಮಗೆ ಬಿಡ್ಲಾರ್ದಂಗೆ ಇರುವಂಥದ್ದೇ ಅದು. ಹಂಚೋದು ಆಮೇಲೆ ಮಾಡ್ರಪ್ಪ ನೀವು. ಅದಕ್ಕೆ ಎಡೆಬಿಡದಿಯ ಸತ್ಯದಿಂ ತಪಮುಂಟೆ ಅಂತ ಹೇಳಿ ಆ ಪರಮ ಸತ್ಯದ, ನಮ್ಮೆಲ್ಲರ ಒಳಗಿರುವಂಥ ಬೆಳಗುವಂಥ ಸತ್ಯದು. ಅದು ಎಂದೂ ನಾ ಹೋಗಿಲ್ಲ. ಅದಕ್ಕೆ ಅಕ್ಕ ಮಹಾದೇವಿ ಯಾರಿಗೆ ಆಕೆ ಅತ್ಯಂತ ಪ್ರೀತಿದಿಂದ ನೋಡಿದ್ಲು ಅಂತ ಹೇಳಿದ್ರಲ್ಲ, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗ ಅನ್ನೋಲಿದೆ ನಾವು. ಯಾವುದಕ್ಕೆ ಸಾವಿಲ್ಲ, ಯಾವುದಕ್ಕೆ ರೂಪಿಲ್ಲ, ಯಾವುದಕ್ಕೆ ಕೇಡಿಲ್ಲ, ಅಂಥ ಸತ್ಯ ಆನು ಒಲಿದೆನವ, ಅಂಥವನಿಗೆ ನಾವು ಒಲಿದೇನೆ. ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವ. ಭವನೂ ಇಲ್ಲ, ಭಯನೂ ಇಲ್ಲ. ಎಲ್ಲಿ ಹೋದ್ರೆ ಯಾವುದೂ ಭಯ ಇಲ್ಲ, ಎಲ್ಲಿ ಹೋದ್ರೆ ಸಾವು ಸನಿಪ ಬರಂಗಿಲ್ಲ, ಎಲ್ಲಿ ಹೋದ್ರೆ ಎಲ್ಲ ಸಾಧನಗಳು ಸಾರ್ಥಕ ಆಗ್ತಾವ, ಎಲ್ಲಿ ಹೋದ್ರೆ ಮನುಷ್ಯನಿಗೆ ಕೃತಕೃತ್ಯನಾಗ್ತಾನೆ. ಅಂಥದ್ದು ನಿರ್ಭಯ ಚಲುವ. ಉಳಿದುವೆಲ್ಲ ಭಯದಿಂದ ಕೂಡ್ಕೊಂಡಾವು. ಹೇಳ್ಯಾರಲ್ಲ ನಮ್ಮ ಅದ್ವೈತಾನ ಅಂತ ಹೇಳಿದ್ರೆ, ನೀವು ಹೆಂಗೆ ಸತ್ಯ ಹೇಳ್ತೀರಿ, ಕಾಡ್ರು ಬಂದ್ರೆ ಹೇಳ್ರಿ ನೋಡೋಣ ಅಂತ ಅಂದು ಹೇಳಿದ್ರಲ್ಲ ಆಗಲೇ. ಕಾಡ್ರು ಬಂದ್ರೆ ನೀವು ಸತ್ಯ ಹೇಳಿದ್ರೆ ನಿಮ್ಮ ಹಂತಕ್ಕೆ ಬಂಗಾರ ಉಳಿಯಂಗಿಲ್ಲ ಹೇಳಿದ್ರೆ ಆಗಲೇ ಅವರು. ಆ ಸತ್ಯ ಇದು ಪರಮ ಸತ್ಯದ, ಶಾಶ್ವತ ಸತ್ಯದ, ಬಿಟ್ಟು ಹೋಗ್ಲಾರ್ದಂಥ ಸತ್ಯದ. ಇವೆಲ್ಲ ಸತ್ಯಗಳು ಆ ಸತ್ಯದೊಳಗೆ ಪರ್ಯವಸಾನ ಆಕ್ಕಾವ. ಪ್ರಾತಿಭಾಷಿಕ ಸತ್ಯ ಇರಲಿ, ವ್ಯಾವಹಾರಿಕ ಸತ್ಯ ಇಲ್ಲ, ತೋರಿಕೆ ಮಾತ್ರ ಸತ್ಯಗಳು. ವಾಸ್ತವಿಕ ಸತ್ಯ ಪರಮಾತ್ಮ ಒಬ್ಬನೇ ದಾನ. ಇವೆಲ್ಲ ಅದರೊಳಗೆ ಪರ್ಯವಸಾನ ಆಕ್ಕಾವ. ಇವೆಲ್ಲ ಸಾಧನೆಗಳು ಅದ್ರಾಗ ಹೋಗಿ ನಿಲ್ತಾವೆ. ಇದರಿಂದ ಯಾವ ಪುಣ್ಯ ಬರ್ತದ ಆ ಪುಣ್ಯ ಅಲ್ಲಿ ಕರ್ಕೊಂಡು ಹೋಗ್ತದೆ. ವ್ಯಾವಹಾರಿಕ ಸತ್ಯದೊಳಗಿನ ಈ ಎಲ್ಲ ಸಾಧನೆಗಳು, ಈ ತಪಸ್ಸುಗಳೇನದವ, ಕಾಯಿಕ ತಪಸ್ಸ, ವಾಚಿಕ ತಪಸ್ಯ, ಮಾನಸಿಕ ತಪಸ್ಸ. ಭಗವಂತ ಗೀತಾದೊಳಗೆ ಹೇಳೇನು, ಶಾರೀರಿಕ ತಪಸ್ಸ, ವಾಣಿಯ ತಪಸ್ಸ, ಮಾನಸಿಕ ತಪಸ್ಸ. ಆಗಲೇ ಪೂಜ್ಯರೆಲ್ಲ ಹೇಳಿದ್ರು ಅವರು, ಮಾಡಲಿಲ್ಲವೇ ತಪವನ್ನು ಕೂಡಿಸಿ ಗುಣದೊಡನೆ ತ್ರಿವಿಧ ಗುಣದಲ್ಲಿ ಅಂತ ತಿಳ್ಕೊಂಡು ಆಗಲೇ ಹೇಳಿದ್ರಲ್ಲ ತಪ. ಇದು ಹೊರಗಿನ ತಪ. ಇದು ಜೀವ ಭಾವದೊಳಗೆ ಬಂದ ಜನ್ಮ ಮರಣಕ್ಕೆ ಒಳಗಾಗಿರ್ತಕ್ಕಂಥ ಈ ಜೀವ ಹೆಂಗಾದ್ರೆ ನಾ ಸತ್ಯ ಸಾಧಿಸಲಿ ಅಂತ ವಿಚಾರ ಮಾಡ್ಕೋತ ಹೋದ್ರೆ ಅವನಿಗೆ ಈ ತಪ ಹೇಳ್ಯಾರ ನೋಡ್ರಿ. ಶರೀರದಿಂದ ಪಾಪ ಮಾಡ್ತಾನೆ, ವಾಣಿದಿಂದ ಪಾಪ ಮಾಡ್ತಾನೆ, ಮನಸ್ಸಿನಿಂದ ಪಾಪ ಮಾಡ್ತಾನೆ. ಈ ಪಾಪ ತೊಳಿಲಾರ್ದೆ ಭಗವತ್ ಪ್ರೇಮ ಹುಟ್ಟಂಗಿಲ್ಲ. ಹೇಳಿದ್ರಲ್ಲ, ಎಂತೊಲಿವನು ತನಗಿನ್ನೆಂತೊಲಿವನು ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ಎಂತೊಲಿವನು ಕರಣತ್ರಯದ ದೋಷ ಮೇರೆ. ಈ ಶರೀರ ದೋಷ, ವಾಣಿ ದೋಷ, ಮನುಷ್ಯನ ದೋಷ ಇತ್ತು ಅಂದ್ರೆ ಪರಮಾತ್ಮ ಹೆಂಗಾರ ಒಲಿತಾನ ಅಂತ ಕೇಳಿದ್ರಲ್ಲ ನಿಜಗೊಂಡ್ರು. ಈ ದೋಷ ಕಳ್ಕೋಬೇಕಲ್ಲ ಅಂತ ತಿಳ್ಕೊಂಡ ಇವೆಲ್ಲ ತಪಸ್ಸುಗಳನ್ನು ಹೇಳಿದರು. ಆಗಲೇ ಎಲ್ಲರೂ ಹೇಳಿದ್ರು, ಅದು ಸುಳ್ಳಲ್ಲ, ಅದು ಮಾಡಬೇಕಾ. ಮತ್ತು
ಅದನ್ನು ಬಿಟ್ಕೊಟ್ಟು ಹೋದ್ರೆ ನಡೆಯಂಗಿಲ್ಲ ಮುಂದೆ. ಆ ತಪಸ್ಸಿನೊಳಗೆ ಇಳಿದ ಬಳಿಕನ ಅವನೊಳಗೆ ಒಂದು ಶಕ್ತಿ ಬರ್ತದೆ, ಅವನೊಳಗೆ ಮಾನಸಿಕ ಬಲ ಬರ್ತದೆ ಅದರೊಳಗೆ. ಶಾರೀರಿಕ ತಪದಿಂದ, ಶಾರೀರಿಕ ತಪ ಅಂದ್ರೆ ಗೊತ್ತಿರ್ಬೇಕು ನಿಮಗೆ, ಇದು ಶಾರೀರಿಕ ತಪಸ್ಸು. ದೇವ ದ್ವಿಜ ಗುರು ಪ್ರಾಜ್ಞೆ ಪೂಜನಂ ಶೌಚಂ ಆರ್ಜವಂ ಇವೆಲ್ಲ ಏನದವ, ಇದು ಶಾರೀರಿಕ ತಪ ಅನಿಸ್ಕೋತದ. ದೇವ್ರ ಪೂಜಾ, ಗುರುವಿನ ಪೂಜಾ, ಜ್ಞಾನಿಗಳ ಪೂಜಾ ಇವೆಲ್ಲ ನಾವು ಏನು ಮಾಡಾಕತ್ತೇವಲ್ಲ ಇದು ತಪಸ್ಸೆ ಅದ. ತಿಳಿತಿಲ್ರಿ? ಇದು ಏನು ಗುರುಗಳಿಗೆ ಭೇಟಿಯಾಗಿ ಅವ್ರು 4 ಮಾತು ಕೇಳ್ಕೊಂಡು ಜನ್ಮ ಕಲ್ಯಾಣ ಮಾಡ್ಕೋಬೇಕಂತ ಅನ್ನಕತ್ತಿರಲ್ಲ, ಇದು ತಪಸ್ಸೆ ಅದ. ಇದು ಶಾರೀರಿಕ ತಪಸ್ಸಂತಾರ. ಗುರುಸೇವಾ ಶಾರೀರಿಕ ತಪಸ್ಸಂತಾರ, ಮಹಾತ್ಮರ ಸೇವಾ ಶಾರೀರಿಕ ತಪಸ್ಸಂತಾರ. ಇದ್ರೊಳಗೆಲ್ಲ ನೀವೇನು ಮಾಡಾಕತ್ತೀರಿ, ಇದು ತಪಸ್ಸು ನೋಡ್ರಿ. ಇದು ಈ ತಪಸ್ಸು ಮಾಡಲಾರ್ದೆ ಸತ್ಯ ಹೆಂಗೆ ತಿಳಿತದ್ರಿ? ಈ ಸತ್ಯಕ್ಕೆ ಬರಲಾರ್ದೆ ಆ ಸತ್ಯಕ್ಕೆ ಹೆಂಗೆ ಹೋಗಕ್ಕೆ ಬರ್ತದ್ರಿ? ಈ ಸತ್ಯನೂ ಜೀವನಕ್ಕೆ ಅವಶ್ಯಕತೆ ಅದ, ಇದು ಬಿಟ್ಟು ಹೋಗಕ್ಕೆ ಬರಂಗಿಲ್ಲ. ಯಾಕೆ? ಭಾಳ ಕೆಳಗಿಳಿದಿದ್ದೇವೆ ನಾವು, ಪರಮಾತ್ಮನಿಂದ ಭಾಳ ದೂರ ಬಂದಿದ್ದೇವೆ ನಾವು, ಭಾಳ ದೂರ ಇಷ್ಟು ದೂರ ಬಂದಿದ್ದೇವೆ ನಾವು. ಅಂತಃಕರಣದಾಗ ಬಂದು, ಇಂದ್ರಿಯದಾಗ ಬಂದು, ಶರೀರದಾಗ ಬಂದು, ಹೊರಗೆ ಪ್ರಪಂಚದಾಗ ಬಂದು, ಪ್ರಪಂಚದ ಪದಾರ್ಥ ಸತ್ಯ ಅಂತ ತಿಳ್ಕೊಂಡು ಅವಕ್ಕೆ ಬೆನ್ನತ್ತಿ ಹೊಂಟಿದ್ದೇವೆ ನಾವು, ಭಾಳ ದೂರ ಬಂದಿದ್ದೇವೆ ನಾವು. ಈ ದೂರ ಹೊಳ್ಳಿ ಹೋಗಬೇಕಾದ್ರೆ ಮತ್ತೆ ಬೇಕಲ್ಲ ದಾರಿ, ಹೆಂಗೆ ಹೋಗ್ಬೇಕು? ಹಾದಿ ಬೇಕಲ್ಲ, ಪರಮಾತ್ಮನ ಹಂತಕ್ಕೆ ಹೋಗ್ಬೇಕಲ್ಲ, ಪರಮಾತ್ಮನ ಸ್ವರೂಪ ತಿಳಿಬೇಕಲ್ಲ. ಒಂದೊಂದು ದಾಟಗೋದು ಹೋಗ್ಬೇಕಾಕತ್ತೆ. ಈಗ ಅದಕ್ಕೊಂದು ಶಾರೀರಿಕ ತಪಸ್ಸ ಎಲ್ಲರೂ ಮಾಡ್ತಾರೆ. ಶಾರೀರಿಕ ತಪಸ್ಸ ಎಲ್ಲರೂ ಮಾಡಂಗಿಲ್ರಿ. ಈ ಬಿಜಾಪುರದಾಗ ಇಷ್ಟೇ ಮಂದಿ ಅದಾರ ಈ ತಪಸ್ಸು ಮಾಡೋರು, ಇಷ್ಟೇ ಮಂದಿ ಅದಾರ ಜಗತ್ತಿನಾಗ, ಇಷ್ಟೇ ಮಂದಿ ಅದಾರ ಶಾರೀರಿಕ ತಪ ಮಾಡೋರು. ವಾಣಿ ತಪ ದೂರ ಉಳಿತು, ಮಾನಸಿಕ ತಪ ದೂರ ಉಳಿತು. ಬರೀ ಶಾರೀರಿಕ ತಪ ಹೇಳಕತ್ತೀನ. ಈ ಶಾರೀರಿಕ ತಪಸ್ಸು ಮಾಡೋರ ಇಷ್ಟೇ ಮಂದಿ ಅದಾರ, ಅದು ಪುಣ್ಯ ಬೇಕು. ಗುರು ಸನ್ನಿಧಿಗೆ ಹೋಗ್ಬೇಕಾದ್ರೂ ಪುಣ್ಯ ಬೇಕು, ಸತ್ಸಂಗದಾಗ ಬರಬೇಕಾದ್ರೂ ಪುಣ್ಯ ಬೇಕು, ಭಗವದ್ ಪ್ರೇಮ ಹುಟ್ಟಬೇಕಾದ್ರೂ ಪುಣ್ಯ ಬೇಕು, ಮಹಾತ್ಮರ 4 ಮಾತು ಕೇಳ್ಕೊಂಡು ಹೊಟ್ಟೆಗೆ ಇಟ್ಕೋಬೇಕಂದ್ರೆ ಪುಣ್ಯ ಬೇಕು. ಯಾರ್ಯಾರ್ದೋ ಪಾಪದ ಮಾತು ಇಟ್ಕೊಂಡು ಹೊಟ್ಟೆಗೆ ಇಟ್ಕೊಂಡು ಮನುಷ್ಯ ಹಾಳಾಗಿ ಹೋಗ್ತದೆ. ಗುರುಗಳ ಮಾತು ಒಳಗಿಟ್ಕೊಳಕ್ಕೆ ಒಲ್ಲೆ ಅಂತದ್ದು. ಮನಸ್ಸು ಭಾಳ ಕೆಟ್ಟದ, ಕಚ್ರಾನೇ ಇಟ್ಕೋತದ ಒಳಗೆ, ಮುತ್ತು ರತ್ನ ಇಟ್ಕೊಳಕ್ಕೆ ಒಲ್ಲೆ ಅಂತದ್ದು. ನೋಡ್ತೀರಿ? ತಿಳಿತದಿಲ್ರಿ? ಕಚ್ರಾನೇ ಭಾಳ ಇಟ್ಕೋತದ. ಆಕೆ ಹಂಗಂದು, ಈಕಿ ಹಂಗ್ಲು, ಅದು ಹಂಗಾಯ್ತು, ಇದು ಹಿಂಗಾಯ್ತು, ಊರು ಸುದ್ದಿ ತೊಗೊಂಡು ಮುಲ್ಲಾಸ್ ಹೊರಗಿತ್ತಂತ. ಹಿಂಗೊಂದು ಗಾದೆ ಮಾತದ ಇದು. ಅದಕ್ಕೆ ಇವೆಲ್ಲ ಊರ ಮಾತುಗಳೆಲ್ಲ ಮನುಷ್ಯನಾಗ ಇಟ್ಕೊಂಡು ತಿಪ್ಪಿ ಮಾಡ್ಕೊಂಡು ಕುಂತಿದ್ದೇವೆ ನಾವು. ಮನಸ್ಸ ಮಹಾತ್ಮ ಮಾತು ಅದ್ರಾಗ ಇಟ್ಕೋಬೇಕಲ್ಲ, ಜ್ಞಾನಿಗಳ ಮಾತು ಅದ್ರಾಗ ಇಟ್ಕೋಬೇಕಲ್ಲ. ಅವು ನಮಗೆ ಕಲ್ಯಾಣ ಮಾಡ್ತಾವೆ, ಅವು ನಮಗೆ ಧನ್ಯ ಮಾಡ್ತಾವೆ. ಇದಕ್ಕೆ ಬರಬೇಕಾದ್ರೂ ಪುಣ್ಯನೇ ಬೇಕು, ಅವ್ರ ಮಾತು ನೆನಪಿರ್ಬೇಕಾದ್ರೂ ಪುಣ್ಯನೇ ಬೇಕಲ್ಲ. ಫಲವತ್ತಾದ ಭೂಮಿ ಒಳಗನ ಬೆಳೀತದ. ಕಲ್ಲು ಭೂಮಿ ಒಳಗೆ ಏನು ಬೆಳೀತದ್ರಿ? ಕಲ್ಲು ಭೂಮಿ ಒಳಗೆ ಯಾವ ಬೆಳೆನೂ ಬೆಳೆಯಂಗಿಲ್ಲ, ಫಲವತ್ತ ಭೂಮಿ ಬೇಕದು. ಮಳೆ ಸ್ವಾತಿ ಮಳಿನೇ ಮುತ್ತಾಕದ, ಪರಂತು ಆ ಮಳೆ ಎಲ್ಲ ಕಡೆ ಬಿದ್ದರೆ ಮುತ್ತಾಕಂಗಿಲ್ಲ. ಕಿದು ಪಂಚಾಯತಿ ಅದ. ಆ ಮಳೆ ಕಲ್ಲು ಮೇಲೆ ಬಿದ್ದರೆ ಹೆಂಗೆ ಮುತ್ತಾಕದ? ಅದು ಎಲ್ಲರ ಬಿದ್ದರೆ ಹೆಂಗೆ ಮುತ್ತಾಗ್ತದದು? ಅದು ಮತ್ತೆ ಕಪ್ಪಿ ಚಿಪ್ಪನಾಗೇ ಬೀಳಬೇಕದು. ಸ್ವಾತಿ ಹನಿ ಕಪ್ಪಿ ಚಿಪ್ಪ ಬಾಯಿ ತೆರೆದಿರಬೇಕು, ಅದ್ರಾಗ ಹನಿ ಬಿದ್ದಿರಬೇಕು, ಆವಾಗ ಅದು ಮುತ್ತಿಗೆ ತಯಾರು ಮಾಡ್ತದೆ. ಹಾಗೆ ಯಾರು ಅಂತಃಕರಣದಾಗ ಪುಣ್ಯ ಅದ, ಹಂಗೆ ಮಹಾಜ್ಞಾನಿಗಳ ಮಾತು ಅದ್ರಾಗ ಉಳಿದು ಅಂದ್ರೆ ಅಲ್ಲಿ ಅವನಿಗೆ ಕಲ್ಯಾಣ ಮಾಡ್ತಾವೆ, ಮುತ್ತಿನಂಗೆ ಕಲ್ಯಾಣ ಮಾಡ್ತಾವೆ. ಎಲ್ಲ ಕಡೆ ಆಗಂಗಿಲ್ಲ. ಆಗ ಪುಣ್ಯನೇ ಬೇಕಿದು ಮಹಾತ್ಮರ ಹಂತಕ್ಕೆ ಬರಬೇಕಾದ್ರೆ. ಈ ಶಾರೀರಿಕ ತಪ ಮಾಡಬೇಕಾದ್ರೂ ಇದು ಪುಣ್ಯನೇ ಬೇಕದು. ಗುರುಭಕ್ತಿ, ಗುರು ಸೇವಾ, ಸತ್ಸಂಗದ ಸೇವಾ, ಭಗವದ್ ಪ್ರೇಮ. ನಮ್ಮ ಪ್ರಪಂಚದ ಪ್ರೇಮ ಭಾಳ ಇರ್ತದೆ ಎಲ್ಲರಿಗೆ. 84 ಜೀವರಾಶಿ ಒಳಗೆ ಅದರೊಳಗೆ ಪ್ರೇಮದೊಳಗೆ ಹೊಂಟದ. ಅದಾಗ ಹೆಚ್ಚಿನ ಮನುಷ್ಯ ಜಾತಿ ಇದನ್ನು ಅದ್ರಾಗೆ ಹೊಂಟ್ರೆ ಮತ್ತು ಇವನು ಧನ್ಯತೆ ಹೆಂಗಾಗಬೇಕದು? ಮಹಾತ್ಮರ ಸೇವಾದಾಗ ಬರಬೇಕು. ಅಂಥವ್ರು ಸೇವಾ ಮಾಡ್ಯಾರ್ರಿ. ಸಿದ್ದಾರೂಢಪ್ಪನ ಸೇವಾ ಮಾಡಿದವ್ರು ನೋಡಿದ್ರೆ ಆಶ್ಚರ್ಯ ಅದ. ಅವನ ಮಾತು ಕೇಳಾರ್ದವ್ರು ಯಾರೂ ಇಲ್ಲ. ಅವನ ಮಾತು ಹುಲಿ ಸಿಂಹನೂ ಕೇಳ್ಯಾವ, ಅವನ ಮಾತು ಕಾಗಿ ಮಂಗ್ಯನೂ ಕೇಳ್ಯಾವ, ಅವನ ಮಾತು ಮರಗಿಡಗಳು ಕೇಳ್ಯಾವ. ಅಂಥ ಧನ್ಯತೆ ಅದ ರೀ. ಅಲ್ಲಿ ಸಿದ್ದಾರೂಢಪ್ಪನ ಅಂಗಳದಾಗ ಒಂದು ಹತ್ತಿ ಗಿಡ ಅದ, ದೊಡ್ಡ ಗಿಡ ಅದ, ಭಾಳ ವರ್ಷದ ಗಿಡ ಅದ. ಕಟ್ಲತ್ತಾರ ಈಗ ಅಲ್ಲಿ. ಸಿದ್ದಾರೂಢಪ್ಪ ಯಾವಾಗಾರು ಹೋಗಿ ಅಲ್ಲಿ ಕುಂಡಿರ್ತಿದ್ರಂತ ಆ ಗಿಡದ ಕೆಳಗೆ. ಅದ್ರ ಪಂಟಿಗಳೆಲ್ಲ ಹಿಂಗೆ ನೆಲಕ್ಕೆ ಬಡಿತಿದ್ವು ಅಂತ. ಪಂಟಿ ಅಂತೀರಿ ಏನಂತ ಟೊಂಗಿ, ಬೀದರ್ ಕಡೆ ಪಂಟಿ ಅಂತಾರೆ, ಕಟ್ಟಂಗಿ ಅಂತಾರೆ. ಅದೇ ಅದ್ರ ನೆಲಕ್ಕೆ ಬಡಿತಿದ್ವು ಅಂತ ಅವೆಲ್ಲ.
ಭಕ್ತರು ಬಂದು ಹೀಗೆಲ್ಲ ಸರಿಸಿ ಹೋಗಿ ಅಪ್ಪನ ದರ್ಶನ ಮಾಡ್ತಿದ್ರಂತ. ಆಗ ದರ್ಶನ ಮಾಡ್ತಿದ್ರಂತ. ಆ ಹೊತ್ನಾಗ ಒಬ್ಬ ಭಕ್ತ ಅನ್ನಂತ, ಯಪ್ಪ ಭಕ್ತರಿಗೆ ಬರ್ಲಕ್ಕೆ ಎಷ್ಟು ತ್ರಾಸ ಆಗಾಕತ್ತಾವ, ಟೊಂಗಿ ಎಲ್ಲ ನೆಲಕ್ಕೆ ಬಡಿಯಾಕತ್ತಾವ, ತಲೆ ಬಡ್ಲಕತ್ತಾವ ಮಂದಿಗೆಲ್ಲ, ಅದಕ್ಕೆ ಒಂದಿಟ್ಟು ಕತ್ತರಿಸಿ ತೆಗಿತೇರಿ ಅಂತ ಅಂದನಂತವ. ಕತ್ತರಿಸಿ ತೆಗಿತೇನೆ ಅಂತ ಅಂದ ಕೂಡಲೇ ಅವಾಗ ಸಿದ್ದಾವಡಪ್ಪ ಅಂದರು, ಕತ್ತರಿಸ್ತಾರೆ ಯಾಕೋ, ಅದು ಯಾವ ಜನ್ಮದಾಗ ಏನು ಪುಣ್ಯ ಮಾಡೋದು ಶರೀರದಿಂದ ಆ ಗುರುನಾಥನ ಅಂಗಳದಾಗ ಹುಟ್ಟ್ಯದಿದು ಅಂತಂದ್ರತ್ತ ಸಿದ್ದಾವಡಪ್ಪ. ಯಾವ ಜನ್ಮದಾಗ ಯಾವ ಗುರುವಿನ ಸೇವಾ ಮಾಡ್ಯದ ಪುಣ್ಯ ಮಾಡ್ಯದ, ಇವತ್ತು ಗುರುವಿನ ಅಂಗಳದಾಗ ಗಿಡ ಆಗಿ ಹುಟ್ಟ್ಯದದು, ಅದಕ್ಕೆ ಕತ್ತರ್ಸಕ್ಕೆ ಹೋಗಬೇಡ್ರಪ್ಪ, ನಾ ಹೇಳ್ತೀನಿ ಅದಕ್ಕೆ ಮ್ಯಾಲೆ ಹೋಗಂತ ಅಂತಂದ್ರತ್ತ ಸಿದ್ದಾವಡಪ್ಪ. ಮರುದಿವ್ಸ ಅಂದ್ರಂತ, ನೋಡು ಎಲ್ಲರ ತಲೆಗೆ ತ್ರಾಸಾಗತ್ತದಂತ ಬಡ್ದು ನೀನು ಕೆಳಗೆ ಬರಬೇಡ, ಮ್ಯಾಕೆ ಹೋಗು ಅಂದ್ರತ್ತ ಸಿದ್ದಾವಡಪ್ಪ. ಅವತ್ತಿನ ಹೊಡ್ಕೊಂಡ ಗಿಡ ಯಾರ ತಲೆಗೂ ಬಡ್ದಿದ್ದಿಲ್ಲ ಅಂತ. ಇಂಥ ಗುರುವಿನ ಸೇವಾ ಎಲ್ಲ ಸಿಗ್ತದ್ರಪ್ಪ. ಇದು ದೊಡ್ಡ ಪುಣ್ಯ ಬೇಕಿದು. ಇದು ಶಾರೀರಿಕ ತಪಸ್ಸು ಬೆಳೆದಂಗೆ ಅಂತಃಕರಣ ಶುದ್ಧಿ ಆದಂಗೆ ವಾಣಿಯ ತಪಸ್ಸು ಬೆಳ್ಯಾಕೆ ಚಾಲು ಆಗ್ತದೆ. ವಾಣಿ ಒಳಗೆ ಸತ್ಯತಾ ಬರ್ತದೆ, ವಾಣಿ ಒಳಗಿನ ದೋಷ ಹೋಗ್ತದೆ. ಚಾಡಿ ನಿಂದ ಮಾಡಕ್ಕೆ ಒಲ್ಲೆ ಅಂತಾನೆ ಯಾವಾಗ ತಪ ಬೆಳೆದಂಗೆ, ಗುರು ಸನ್ನಿಧಿಯೊಳಗೆ ಗುರು ಸೇವಾ ಬೆಳೆದಂಗೆ. ಗುರುವಿನೊಳಗೆ ಬಂದಾಗ ತನು ಸೇವಾ ಅಂತಾರೆ. ತನುವಿನಿಂದ ಎಷ್ಟು ಸೇವಾ ಮಾಡ್ತಾರೆ, ಆಪ್ತ ಅಂಗಸ್ಥಾನ ಸದ್ಭಾವ ಸೇವಾ ಅಂತ ಹೇಳ್ಯಾರಲ್ಲ. ಈ ಸೇವಾದೊಳಗೆ ಬಂದಿರತಕ್ಕಂಥ ಈ ಪುಣ್ಯಾತ್ಮ, ತನು ಸೇವಾದೊಳಗೆ ಇರುವಂಥ ಈ ಪುಣ್ಯಾತ್ಮ, ಅವನಿಗೆ ದೋಷ ಬರುವ ಚಾನ್ಸೇ ಇಲ್ಲ. ಅವನೊಳಗೆ ಸತ್ಯತಾ ತಾನೇ ಬೆಳ್ಯಾಕೆ ಚಾಲು ಆಗ್ತದೆ. ಅಂತಃಕರಣ ಕರಿಗೆ ಹೋಗಿರ್ತದೆ. ಅಲ್ಲಿ ಅಂತಃಕರಣದೊಳಗೆ ದೋಷ ಹರ್ಕೊಂಡು ಹೋಗಿರ್ತಾವೆ. ಎಲ್ಲಿ ತನಕ ಅಂತಃಕರಣದೊಳಗಿನ ದೋಷ ಹೋಗಂಗಿಲ್ಲ, ಅಲ್ಲಿ ತನಕ ವಾಣಿಯ ತಪ ಮಾನಸಿಕ ತಪ ಆಗಂಗಿಲ್ಲ. ದೋಷ ಹೋದಾಗ ಅವೆಲ್ಲ ಬರ್ತಾವೆ ನೋಡಿ. ಭಾಳ ವಿಚಿತ್ರ ಅದ, ಒಂದಕ್ಕೊಂದು ಕನೆಕ್ಷನ್ ಅದಾವೆ ಇದ್ರೊಳಗೆ, ಭಾಳ ಕನೆಕ್ಷನ್ ಅದಾವೆ. ಅದಕ್ಕೆ ವಾಣಿಯ ತಪಸ್ಸು ಬರಬೇಕಾದ್ರೆ ಅವ ನಿಂದ ಬಿಡಬೇಕಾ, ಚಾಡಿ ಬಿಡಬೇಕಾ, ಕಠೋರತ ಬಿಡಬೇಕಾ, ಇವೆಲ್ಲ ಬಿಟ್ಟು ಹೋದಂದ್ರೆ ಸತ್ಯವಚನ ಚಾಲು, ವ್ಯಾವಹಾರಿಕ ಸತ್ಯ ಚಾಲು ಆಗ್ತದೆ. ಸತ್ಯದ ವ್ಯಾವಹಾರಿಕ ಸತ್ಯ ಇದನ್ನೂ ಬೇಕಾ ಪ್ರಪಂಚದೊಳಗೆ. ಒಂದ ಮಾತು ಹಿಡ್ಕೊಂಡು ಹೋದ್ರೆ ಎಷ್ಟೋ ಧನ್ಯ ಅಕ್ಕನ. ಒಂದು ಕೆಟ್ಟದ ಗುಣ ಹಿಡಿತಂದ್ರೆ ಎಲ್ಲ ಕೆಟ್ಟ ಕರ್ಕೊಂಡ್ಬಿಡ್ತದಂತ. ಒಂದರಿಂದ ಅನರ್ಥ ಕೋಟಿ ಬಂದು ಅಡಸುತ್ತಾರೆ, ಗುಣಾವಳಿಗಳು ಒಂದಿರಲು ಇನ್ನೇನು ಅಹುದೋ ಅಂತ ನಿಜಗುಂಟ್ರು ಹೇಳ್ಯಾರ. ಒಂದು ಕೆಟ್ಟ ಗುಣ ಬಂತಂದ್ರೆ ಎಲ್ಲ ಕೆಟ್ಟ ಗುಣ ಕರ್ಕೊಂಡ್ಬರ್ತದಂತ. ಒಂದು ಸದ್ಗುಣ ಬಂತು ಅದಕ್ಕೆ ಬೆಳೆಯಕತ್ತು ಅಂದ್ರೆ ಅದು ದೂರ ಸರಿಸ್ತದ, ಚಲೋ ಗುಣಗಳಲ್ಲಿ ಬಂದು ಸೇರಕ್ಕೆ ಚಾಲು ಆಗ್ತಾವೆ. ಅದು ನಿಯಮ ಅದ ರೀ. ಅದು ಒಂದು ಚಲೋ ಇರಬೇಕಟ್ಟೆ. ಅದಕ್ಕೆ ತಪಸ್ಸು ಅಂತಂದ್ರೆ ವಾಣಿಯ ತಪಸ್ಸ, ಶಾರೀರಿಕ ತಪಸ್ಸ, ಮಾನಸಿಕ ತಪಸ್ಸ. ಉದ್ವೇಗ ರಹಿತ ಮಾತಿತ್ತು, ವಾಣಿಯ ತಪಸ್ಸದ. ಸತ್ಯ ಇತ್ತು, ವಾಣಿಯ ತಪಸ್ಸದ. ಕಠೋರ ಇದ್ದಿದ್ದಿಲ್ಲ, ವಾಣಿಯ ತಪ ಅದ. ಇವೆಲ್ಲ ಭಾಳ ದೂರ ಹೋಗ್ತಾವೆ. ಆದರೆ ಶರೀರ ತಪಸ್ಸಿಂದ ಯಾವ ಕೊಡ್ಕೊಂಡಾನ ಅವ ಈ ವಾಣಿಯ ತಪಸ್ಸಿನೊಳಗೂ ಬರಕ್ಕೆ ಚಾಲು ಮಾಡ್ತಾನೆ, ಸತ್ಯ ಮಾತಾಡಕ್ಕೆ ಹೋಗ್ತಾನೆ. ಗುರುಗಳು ಅವನಿಗೆ ಅನಿವಾರ್ಯ ಮಾಡ್ತಾರೆ ಸತ್ಯ ಮಾತಾಡಕ್ಕೆ, ಅನಿವಾರ್ಯ ಆಗ್ತದಲ್ಲಿ. ಅವ ಮಾಡಕ್ಕೆ ಹೋದ್ರೂ ಮಾಡಿಕೊಡಂಗಿಲ್ಲ. ಅಲ್ಲಿ ಅವ ಏನಾರ ಮಾಡಕ್ಕೆ ಹೊಂಟ್ರೂ ಅವ ಲಜ್ಜಿತಾಗಿ ಬಿಡಬೇಕೇ ಅವ. ಅದು ಆ ಕೆಲಸ ಬಿಡಬೇಕೇ ಅವ. ಆ ದೊಡ್ಡ ತಾಕತ್ತು ಗುರುವಿನೊಳಗದ. ಅದ್ರಗುಂಚಿ ಒಬ್ಬ ಹುಡುಗ ಶಿವರಾತ್ರಿ 7 ದಿವಸದ ಜಾತ್ರೆ, ಶಿವರಾತ್ರಿದ 7 ದಿವಸದ ಜಾತ್ರೆಯಾಗ ಎಲ್ಲೆಲ್ಲಿಯರೋ ಬಂದು ಸೇವಾ ಮಾಡ್ತಾರ. ಈಗನೂ ಮಾಡ್ತಾರಲ್ಲಿ, ಭಾಳ ಜನ ಸೇವಾ ಮಾಡ್ತಾರೆ. ಎಲ್ಲೆಲ್ಲಿಯವರು ಬಂದು ಸೇವಾ ಮಾಡೋ ಹೊತ್ನಾಗ ಅದ್ರಗುಂಚೆ ಒಬ್ಬ ಹುಡುಗ ನಾನು ಹೋಗ್ಬೇಕು ಸೇವಾ ಅಂತ ಅವನ ತಲೆಯಾಗ ಬಂತು. ಆ ಮನೆಯವ್ರು ಯಾರಿಗೆ ಭಕ್ತಿ ಇರಂಗಿಲ್ಲ. ತಿಳ್ಕೊತೀರಿ, ನಮ್ಮ ಮನೆಗೆ ಹೊಸು ಮಂದಿ ಇರ್ತಾರೆ, ಯಾರೊಬ್ಬರಿಗೆ ಇರ್ತದೋ ಭಕ್ತಿ, ಎಲ್ಲರಿಗಿರಂಗಿಲ್ಲ. ಗಂಡಗಿದ್ರೆ ಹೆಣ್ತಿಗಿರಂಗಿಲ್ಲ, ಹೆಣ್ತಿಗಿದ್ರೆ ಗಂಡಗಿರಂಗಿಲ್ಲ, ಅವರಿಬ್ಬರಿಗಿದ್ರೆ ಮುಂದೆ ಮಕ್ಕಳಿಗಿರಂಗಿಲ್ಲ. ಕೆಟ್ಟ ಪಂಚಾಯತಿ. ಅದಕ್ಕಂತೀವಿ ನಾವು, ಯಾವ ಜನ್ಮದ ಕರ್ಮ ಫಲಕ್ಕೆ ಋಣದಕ್ಕಾಗಿ ನಮ್ಮ ಮನೆ ಗಂಡ ಹೆಂಡತಿ ಮಕ್ಕಳು ಅತ್ತಿ ಮಾವಾಗಿ ಬರ್ತಾರೆ. ಎಲ್ಲರಿಗ ಭಕ್ತಿ ಇರಂಗಿಲ್ಲ. ಯಾವ ಪುಣ್ಯಾತ್ಮ ಇರ್ತಾನೋ ಅವರಿಂದ ಆ ಮನೆ ಸುಖಿಯಾಗಿರ್ತದೆ. ಅವ್ರ ಮನ್ಯಾಗ ಯಾರೋ ಒಬ್ಬರು ಪುಣ್ಯಾತ್ಮರು ಇರ್ತಾರೆ, ಅವರಿಂದ ಆ ಮನ್ಯಾಗ ಸುಖ ಶಾಂತಿ ಸಮೃದ್ಧಿಗಳು ಬೆಳಿಲಕ್ಕೆ ಚಾಲು ಆಗ್ತಾವೆ. ಹಿಂದಕ್ಕೆ ಹಿಂಗಿರ್ತದು. ಅದಕ್ಕೆ ಹಿಂದಕ್ಕೆ ಮನೆ ಒಡಿಬ್ಯಾಡ್ರಿ ಅಂತಿದ್ರು. ಕೂಡಿರಲಿ, ಅಣ್ಣ ತಮ್ಮರು ಕೂಡಿ ಬೆಳೀಲಿ, ಬೇರೆ ಬೇರೆ ಆಗಬಾರ್ದು. ಹಿಂದಕ್ಕಿನ ಜನ ಭಾಳ ವಿಚಾರವಂತರಿದ್ರು. ಕೂಡಿದ್ರಂದ್ರೆ ಯಾರೊಬ್ಬನ ತಲೆಗೆ ಅನ್ನ ಇರ್ತದೋ, ಯಾರೊಬ್ಬನ ತಲೆ ಭಾಗ್ಯಶಾಲಿ ಇರ್ತದೋ ಅವನಿಂದ ಎಲ್ಲರೂ ಚಲೋ ಆಗಲಿ ಅಂತ ಒಂದು ಅಭಿಪ್ರಾಯ ಇರ್ತಿತ್ತು. ಈಗೆಲ್ಲದ ಬಂದ್ರಂದ್ರೆ ನಡಿ ಎರಡು ಆಯ್ತು, ಹಮ್ ಏಕ್ ಹಮಾರ ಏಕ್ ನಡ್ದು ಮತ್ತೆ ಹಮಾರ ಜೋ ನೈ ಯಾವ ಏಕಿ
ಹಿಂಗೆ ಹೊಂಟದ. ಹೀಗಾಗಿ ಒಬ್ಬ ಶ್ರೀಮಂತ ಇರ್ತಾನ, ಒಬ್ಬ ಬಡ ಇರ್ತಾನೆ. ಒಂದೇ ಹೊಟ್ಟೆಗೆ ಹುಟ್ಟದ ಅಣ್ಣತಂಬರು, ಹೌದಿಲ್ಲ? ಒಂದೇ ಹೊಟ್ಟೆಗೆ ಹುಟ್ಟಿದ ಅಣ್ಣತಂಬರು ಅಕ್ಕ ತಂಬರು. ಒಬ್ಬರು ಭಾಳ ಬಡವರು ಇರ್ತಾರೆ, ಒಬ್ಬರು ನೋಡಿದ್ರೆ ದೊಡ್ಡ ಶ್ರೀಮಂತ ಇರ್ತಾರೆ. ಒಬ್ಬ ಪರಮ ವಿಚಾರವಂತ ಇರ್ತಾನೆ, ಒಬ್ಬ ಪೂರಾ ದಡ್ಡ ಇರ್ತಾನೆ. ನೋಡಿರಿಲ್ಲ, ಒಂದೇ ಮನೆಗೆ ಅದಾರ. ಹಿಂಗೆ ಯಾಕಾಯ್ತಿದು? ಒಂದೇ ರಕ್ತ ಹಂಚ್ಕೊಂಡು ಹುಟ್ಟ್ಯಾರಲ್ಲ, ಒಂದೇ ತಂದೆ ತಾಯಿಲಿಂದ ಹುಟ್ಟ್ಯಾರಲ್ಲ. ಯಾಕೆ ಹಿಂಗಾಯ್ತು ಅವರಿಗೆ? ಪುಣ್ಯ ರೀ, ಯಾರ್ದು ಪುಣ್ಯ ಅದ ಅವ್ರು ಚಲೋ ಆಗ್ಯದ. ಅವರೊಬ್ಬರು ಇದ್ರು ಅಂದ್ರೆ ಮನೆತನ ಚಲೋ ಇರ್ತದೆ. ಅದಕ್ಕೆ ನಿಮ್ಮ ಮನೆಯಾಗ ಯಾರ ಒಬ್ಬರು ಚಲೋ ಪುಣ್ಯವಂತರು ಇದ್ರು ಅಂದ್ರೆ ಆ ಮನೆತನದಾಗ ಸುಖ ಶಾಂತಿ ಸಮೃದ್ಧಿ ಇರ್ತದೆ. ನೋಡ್ರಿ, ಅದು ಇರಬೇಕು. ಪುಣ್ಯನೇ ಕೆಲಸ ಮಾಡ್ತದೆ ಇದು. ಅದಕ್ಕೆ ಮಹಾತ್ಮರು ಅಂತಾರೆ, ತಪ ಬೇಕಿದು, ಪುಣ್ಯ ಗಳಿಸ್ಕೊಡ್ತದೆ ಇದು ಪುಣ್ಯ. ಮಹಾತ್ಮರ ಸಂಘದೊಳಗೆ, ಮಹಾತ್ಮರ ಸನ್ನಿಧಾನದೊಳಗೆ ಈ ತಪ ಬಂತು ಅಂದ್ರೆ ಮನುಷ್ಯಾಗ ಎಷ್ಟು ಧನ್ಯ ಆಗ್ತಾನೆ ರೀ, ಎಷ್ಟು ಧನ್ಯ ಆಗ್ತಾನೆ. ಒಬ್ಬ ಸಕುಬಾಯಿ ಪರಮಾತ್ಮನ ಧ್ಯಾನ ಮಾಡ್ಕೋತ ಅತ್ತಿ ಮಾವು ಅವಕ್ಕೆ ಭಕ್ತಿನೇ ಇದಿಲ್ಲ. ಮೊದಲೇ ಅತ್ತಿ ಮಾವುಗ, ಸಕುಬಾಯಿದ ಅತ್ತಿ ಮಾವುಗ ರೀ ಭಕ್ತಿನೇ ಇದ್ದಿದ್ದಿಲ್ಲ. ಪರಂತು ಏನು ಇಲ್ಲಂದ್ರು ಅವ್ರ ಮನೆಗೆ ಮದುವೆ ಮಾಡ್ಕೊಂಡು ಬಂದು ಹೆಣ್ಮಗಳು ಪಾಂಡುರಂಗನ ಮೇಲೆ ಇಟ್ಟು ಪ್ರೇಮ ಬೆಳೀತಾಕಿಗೆ, ಆ ಪ್ರೇಮಕ್ಕಾಗಿ ನೀರಿಗೆ ಹೋದಕಿ ಆ ಕೊಡ ಹಿಂದಕ್ಕೆ ಕಳಿಸಿ ಹೋದ್ರು ಪಂಡರಪುರಕ್ಕಾಕಿ. ಏನಾರ ಯಾಕನಲ್ಲಿ ಹೋಗ, ಜಗತ್ತಿಗೆ ನೋಡಿಲ್ಲ, ಪ್ರಪಂಚಕ್ಕೆ ನೋಡಿಲ್ಲ, ಪರಮಾತ್ಮನ ಸತ್ಯದ ಮೇಲೆ ಪ್ರೇಮದಲ್ಲಿ, ಶಿವನ ಮೇಲೆ ಪ್ರೇಮದಲ್ಲಿ, ಭಗವಂತನ ಮೇಲೆ ಪ್ರೇಮದಲ್ಲಿ ಬಿಟ್ಟು ಕೊಟ್ಲೆ. ಎಲ್ಲ ಹೋಯ್ತು. ಆಕೆ ಹೋದ್ಲಲ್ಲಿ, ಅಲ್ಲಿ ಹೋಗಿ ಆಕೆ ಪ್ರಾಣತ್ಯಾಗ ಮಾಡ್ಬೇಕು. ಆಕೆ ಪಂಚತಿ ಬರ್ತದೆ ಅದು. ಅಲ್ಲಿ ಪಾಂಡುರಂಗದ ಈಕಿ ಇಲ್ಲಿಗೆ ಬಂದಾಳ, ಅವ್ರ ಮನ್ಯಾಗ ಅತ್ತಿ ಮಾಮ ಈಕಿಗೆ ಬೈಯಕ್ಕೆ ಚಾಲೂ ಮಾಡ್ತಾರ. ನಾ ಹೆಂಗೆ ಮಾಡಲಿ ಅಂದವ. ಚಿಂತೆ ಬಿತ್ತು ದೇವರಿಗೆ. ಸ್ವತಃ ಪಾಂಡುರಂಗ ಸಗುವಾಗಿ ಬಂದ ಇವ್ರ ಮನೆಗೆ. ಎಂದೂ ದೇವರಿಗೆ ನೆನೆಸ್ಲಾರ್ದ ಆ ಪಾಪಿಗಳು ಅತ್ತಿ ಮಾವ ಅವ್ರದ್ದು ಸೇವಾ ಮಾಡಾಕತ್ತ. ಒಬ್ಬ ಸೊಸಿ ಚಲೋ ಇದ್ದದಕ್ಕಾಗಿ ಅಲ್ಲ, ಒಬ್ಬ ಸೊಸಿ ಸತ್ಯವಂತರ ಸಂಘದೊಳಗೆ ಬಂದು ಪರಮಾತ್ಮನ ಸಂಘದಾಗ ಬಂದ್ಲ. ಅಂಥ ಸೊಸಿ ಸಲುವಾಗಿ ಪರಮಾತ್ಮ ಸ್ವತಃ ಅತ್ತಿ ಮಾವನ ಸೇವಾ ಮಾಡೋಕೆ ಅವ್ರ ಮನೆಗೆ ಬರಬೇಕಾದ್ರೆ ಒಬ್ಬ ಹೆಣ್ಮಗಳಿಂದ ಏನು ಅವ್ರ ಭಕ್ತಿಲಿ ಬಂದಾರ? ಅವರು ಸಕುನ ಸಲುವಾಗಿ ಬಂದಾರ. ಅವರು ಸೇವಾ ಮಾಡಿದ್ರು, ಅಡುಗೆ ಮಾಡಿದ್ರು, ಊಟ ಮಾಡಿಸಿದರು. ಅವ್ರ ಸೇವಾ, ಊಟ ಬಟ್ಟೆ ಒಗೆದರು. ಅವ್ರ ಸೇವಾದಾಗ ಬಂದ ಪರಮಾತ್ಮ, ಸ್ವತಃ ಪರಮಾತ್ಮ ಬಂದ. ಹೆಂಗಿರ್ಬೇಕು ನೋಡ್ರಿ. ಒಬ್ಬ ತಪಸ್ವಿ ಅದು, ಒಬ್ಬ ಭಗವಂತ ನಂಬಿರ್ತಕ್ಕಂಥವನು. ಅದಕ್ಕೆ ಜೀವನದಾಗ ಎಲ್ಲರೂ ಪುಣ್ಯಾತ್ಮರು ಇರಂಗಿಲ್ರಿ. ಯಾರೊಬ್ಬರು ಇರ್ತಾರೋ ಮಹಾತ್ಮರ ಸನ್ನಿಧಾನದಾಗ ಬಂದು ಸೇವಾ ಮಾಡಿ, ಭಕ್ತಿ ಭಾವದಿಂದ ಸೇವಾ ಮಾಡಿ, ತನುಮನ ಭಾವದಿಂದ ಸೇವಾ ಮಾಡಿ ತನ್ನ ಜನ್ಮ ಕಲ್ಯಾಣ ಮಾಡ್ಕೋಬೇಕು ಅನ್ನೋ ಪುಣ್ಯ ಎಳ್ಕೊಂಡು ಬರ್ತದೆ ರೀ ಅವರಿಗೆ. ಒಲ್ಲಂದ್ರೆ ಎಳ್ಕೊಂಡು ಬರ್ತದೆ ಅವ್ರಿಗೆ. ಮನೆಯಾಗ ಬ್ಯಾಡಾದರೂ ಮನುಷ್ಯ ಹರ್ಕೊಂಡು ಬರ್ತದಲ್ಲಿ. ತಿಳಿದ್ರಿ? ಮನೆಯಾಗ ಎಷ್ಟು ಪ್ರತಿಬಂಧಕ ಬಂದ್ರೂ ಇಲ್ಲ ನಾ ಹೋಗಬೇಕಂತ ಎಳ್ಕೊಂಡು ಹೋಗ್ತದದು, ನಿಂದ್ರಂಗಿಲ್ಲ. ಅದು ತುಂಬಿ ಬಂದ ಗಂಗಾ ಎಂಥ ಗುಡ್ಡ ಅಡ್ಡ ಬಂದರೂ ದಾಟಿ ಹೋಗ್ತದದು. ಹೋಗ್ತದಿಲ್ರಿ? ನಿಂದಿರ್ತದ? ಸೈಡ್ ಮಾಡ್ಕೊಂಡ್ರೆ ಹೋಗ್ತದ, ದಾಟ್ಯಾರ ಹೋಗ್ತದ. ಬ್ಯಾಡ ನನಗಂತ ಹಾದಿ ಮಾಡ್ಕೋತದದು. ಹಂಗೆ ಪುಣ್ಯ ಇವ್ರು ಹಾದಿ ಮಾಡ್ಕೋತದ. ಮಹಾತ್ಮರ ಕಡೆ, ಸತ್ಸಂಗದ ಕಡೆ, ಜ್ಞಾನಿಗಳ ಕಡೆ ಹಾದಿ ಮಾಡ್ಕೋತದದು. ಹೆಂಗಾರ ಮಾಡಿ ಹೋಗ್ಕಾನವ, ನಿಂದ್ರಂಗಿಲ್ಲದು. ಅಕ್ಕ ಮಹಾದೇವಿ ಹೋಗಿಲ್ಲ ಏನು? ಉಣೋದು ನೋಡಿದ್ಲ, ಉಡೋದು ನೋಡಿದ್ಲ, ಏನು ಬಿಲ್ಡಿಂಗ್ ನೋಡಿದ್ಲ, ಯಾರು ಜೊತೆಗೆ ಇರ್ತಾರಂತ ನೋಡಿದ್ಲ. ಭಾಳ ಮಂದಿ ಅಂತಾರೆ ನಮ್ಮ ಸಂಗಟ ಯಾರು ಇಲ್ರಿ, ನಾವು ಹ್ಯಾಂಗೆ ಹೋಗಾರ್ರಿ. ಸಂಗಟ ಯಾರು ಬೇಕು? ಹುಟ್ಟಾಗ ಒಬ್ಬಕ್ಕಿನ ಸಂಗಟ ಬಂದು ಹೋಗಾಗ ಒಬ್ಬಕ್ಕಿನ ಸಂಗಟ ಕರ್ಕೊಂಡು ಹೋಗ್ತೇನೆ ಯಾರಿಗಾರೆ? ಇಲ್ಲ. ಹುಟ್ಟಾಗ ಒಬ್ಬರೇ ಬಂದಿರಿ, ಹೋಗಾಗ ಒಬ್ಬರೇ ಹೋಗ್ತೀರಿ. ನಡಬರ್ಕ ಇವೆಲ್ಲ ಸಂಬಂಧಗಳು, ನಡಬರ್ಕ ಇವೆಲ್ಲ ದೋಸ್ತರು ಕಾಸ್ತರು, ನಡಬರ್ಕ ಇವೆಲ್ಲ ವ್ಯವಹಾರಗಳು ಮಧ್ಯದಾಗದವ ಅಷ್ಟೇ. ಹೋಗೋ ಮುಂದೂ ಇಲ್ಲ, ಬರೋ ಮುಂದೂ ಇಲ್ಲ. ಆದ್ರೆ ಭಾಳ ಮಂದಿ ಇದು ಅಡ್ಡ ಹಾಕ್ತಾರೆ, ನಮ್ಮ ಜೊತೆಗೆ ಯಾರೂ ಇಲ್ಲರಿ, ಹೆಂಗೆ ಮಾಡೋಣ? ಕೆಲವ್ರಿಗೆ ಧೈರ್ಯ ಇರಂಗಿಲ್ಲ, ಆ ಮಾತು ಬೇರೆ. ಹಿಂಗಾಗ್ತದೆ. ಆದ್ರೆ ಅಕ್ಕ ಮಹಾದೇವಿ ನೋಡಿಲ್ಲ. ಹಸಿವಾದ ಸಣ್ಣ ವಯಸ್ಸಿನ ಹೆಣ್ಣುಮಗಳು, ಹಸುವಾದ್ರೆ ಹೆಂಗೆ ಮಾಡ್ತಿ, ನೀರಿಡಕ್ಕಾದ್ರೆ ಹೆಂಗೆ ಮಾಡ್ತಿ, ಎಲ್ಲಿ ಮಲ್ಕೋತಿ, ನಿನ್ನ ಜೊತೆಗೆ ಯಾರು, ಹಿಂಗೆ ಹೊಂಟ್ರೆ ಹೆಂಗೆ ನಿಂದು ಕೇಳಿದ್ರೆ ಎಲ್ಲರೂ ಚಂದ ಮಾತು ಹೇಳಿದ್ಲಕ್ಕಿ. ಹಸಿವಾದರೆ ಭಿಕ್ಷಾನ್ನಗಳುಂಟು, ತೃಷಿಯಾದರೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲ ಉಂಟು, ಆತ್ಮ ಸಂಗಾತಕ್ಕೆ ನನಗೆ ಚೆನ್ನ ಮಲ್ಲಿಕಾರ್ಜುನನುಂಟು. ಎಷ್ಟು ಸುಂದರ ಹೇಳಿದ್ರಲ್ಲ. ಹಸಿವಾದ್ರೆ ಕೆರೆ ಹಳ್ಳ ಬಾವಿ ಅದಾವ ಬಿಡು, ನನಗೆ ಯಾರ್ದು ಹಂಗಿಲ್ಲ, ನನಗೆ ಪರಮಾತ್ಮ ದಾನ.
ಯಾರು ಹಂಗಿಲ್ಲ ನನಗೆ. ಲೋಕ ವಿರೋಧಿ ಶರಣ ಯಾರಿಗೂ ಅಂಜುವನಲ್ಲ. ಲೋಕ ವಿರೋಧಿ ಅದಾನವ. ಎಲ್ಲರಂಗೆಲ್ಲ ಎಲ್ಲರಂತೆ ಬರರು, ಎಲ್ಲರಂತೆ ಇರರು, ಎಲ್ಲರಂತೆ ಹೋಗರು. ಶರಣರು ಎಲ್ಲರಂಗೆ ಇರಂಗಿಲ್ಲ, ಎಲ್ಲರಂಗೆ ಬರಂಗಿಲ್ಲ, ಎಲ್ಲರಂಗೆ ಇರಂಗಿಲ್ಲ, ಎಲ್ಲರ ಹಂಗೆ ಅಳ್ಕೋತ ಹೋಗಂಗಿಲ್ಲ. ಹೆಂಗೆ ಬರ್ತಾರವ್ರು? ಪುಣ್ಯದಂತೆ ಬಪ್ಪರು. ಭೂಮಿಗೆ ಬರಬೇಕಾದ್ರೆ ಹೆಂಗೆ ಬರ್ತಾರ? ಪುಣ್ಯನೇ ಭೂಮಿಗೆ ಹೊತ್ಕೊಂಡು ಬಂದದೇನೋ ಅಂದಂಗೆ ಬಂದಿರ್ತಾರೆ. ಅವ್ರು ನೋಡಿದ್ರೆ ಆನಂದ, ಅವ್ರು ಕೇಳಿದ್ರೆ ಆನಂದ, ಅವ್ರು ನಮಸ್ಕಾರ ಮಾಡಿದ್ರೆ ಆನಂದ, ಅವ್ರು ಮಾತಾಡಿದ್ರೆ ಜನ್ಯ ಅನ್ಕೊಟ್ಟು ಹೋಗ್ಕದ ಮನುಷ್ಯ. ಇದು ಪುಣ್ಯ ನೋಡ್ರಿ, ಇದು ಪುಣ್ಯದಂತೆ ಬಪ್ಪರು. ಹೆಂಗಿರ್ತಾರವರು? ಜ್ಞಾನದಂತೆ ಇಪ್ಪರು. ಮಾತಾಡಿದ್ರೆ ಜ್ಞಾನದ ಮಾತ, ಮಾತಾಡಿದ್ರೆ ಆತ್ಮ ಕಲ್ಯಾಣದ ಮಾತ, ಮಾತಾಡಿದ್ರೆ ಜನ್ಮ ಕಲ್ಯಾಣ ಆಗೋ ಮಾತ, ನಿನ್ನ ಭವಿಷ್ಯ ಕುರಿತು ಮಾತಾಡ್ತಾರ ಅವರು. ನೀ ಆ ಮಾತಿನೊಳಗೆ ನೀ ಕಲ್ಪನಾ ಮಾಡಿ, ನೀ ವಿಚಾರ ಮಾಡಬೇಕದು. ಇದು ಯಾಕೆ ಮಾತಾಡಕ್ಕೆ ಹತ್ತಾರ ನನಗೆ ಅಂತ ವಿಚಾರ ಮಾಡ್ಬೇಕು ನಾವು. ಇಂಥದ್ದವ್ರು ಆ ಮಾತಿನೊಳಗೆ ರಹಸ್ಯ ಇರ್ತದೆ. ಪುಣ್ಯದಂತೆ ಬಪ್ಪರು ಇರ್ತಾರೆ. ಹೆಂಗೆ? ಜ್ಞಾನದಂತೆ ಇಪ್ಪರು. ಜ್ಞಾನನೇ ಭೂಮಿಗೆ ಜನ್ಮ ತೊಟ್ಟು ಬಂದದೇನೋ ಅನ್ನೋ ಹಂಗದಾರ. ಅಪ್ಪ ಅವ್ರು ನೋಡಿರಿಲ್ಲ, 60-70 ವರ್ಷ ಆಯಿತು ಹಂಗೆ ಜ್ಞಾನ ಪ್ರಸಾರ ನಡೆದದು ಎಲ್ಲ ಊರಾಗ, ಎಲ್ಲ ಊರೊಳಗೆ. ಆಂಧ್ರ ಅನ್ರಿ, ಕನ್ನಡ ಅನ್ರಿ, ಕರ್ನಾಟಕ ಅನ್ರಿ, ಮಹಾರಾಷ್ಟ್ರ ಅನ್ರಿ, ಗೋವಾ, ಎಲ್ಲೆಲ್ಲಿ ಜನ, ಏನೇನು ಜನ ಧನ್ಯ. ಅವ್ರಿಗೆ ಹಂಗೆ ಮನುಷ್ಯಗೆ ಸಂತೋಷ ಅದಾಗೆ ಬರ್ತಾರಲ್ಲ. ನಿಮ್ಗೆ ಅಪ್ಪವ್ರ ದರ್ಶನ ಮಾಡಿದ್ರೆ ನಮ್ಗೆ ಸಂತೋಷ ಹಾಕೋದು, ನಮ್ಮ ಜನ್ಮ ಕಲ್ಯಾಣ ಹಾಕೋದಂತೆ ಬರ್ತೀರಲ್ಲ ನೀವೆಲ್ಲರೂ. ಸುಮ್ಮನೆ ಹೆಂಗೆ ಬರ್ತೀರಿ? ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಪೋಪರು. ನೋಡ ನಮ್ಮ ಕೂಡಲ ಸಂಗನ ಚನ್ನ ಸಂಗನ ಶರಣರು ಮುಕ್ತಿನೇ ಹೊಂಟದೇನೋ ನಂಗೆ ಹೋಗಿರ್ತಾರಂತ. ಆ ಒಂದು ಇರ್ತದೆ, ಆ ಶಕ್ತಿ ಇರ್ತದಲ್ಲಿ. ಮಹಾತ್ಮರ ಹಂತಕ್ಕೆ ಬರಬೇಕಾದ್ರೆ ಬೇಕಲ್ಲ. ಆಗ ಅವ ಅದುರುಗುಂಚಿ ಮನುಷ್ಯ ಅವ್ರ ಮನೆಯಾಗ ಎಲ್ಲರೂ ಯಾರು ಅವನಿಗೆ ಬಿಹಾಡ ಅನ್ನೋರು. ಎಲ್ಲಿ ಹೋಗ್ತೀನಿ ಅಲ್ಲಿ 16 ಕುಲದವ್ರು ಬರ್ತಾರೆ. ಇದು ಕುಲದ ಭಾಳ ದೊಡ್ಡ ಹೈರಾಣದ ರೀ ಜಗತ್ತಿನಾಗ. ಎಲ್ಲಿ ಹುಡುಕಾಡಿದ್ರೆ ಕೂಡ ಸಿಗಂಗಿಲ್ಲ. ಖರೆ ಎಲ್ಲಿದು ಬಂದು ಸೇರ್ಕೊಂಡದ ಗೊತ್ತಿಲ್ಲ. ಇದು ತೊಗಲಿ ಕುಲ ಇಲ್ಲ, ರಕ್ತಕ್ಕೆ ಕುಲ ಇಲ್ಲ, ಮಾಂಸಕ್ಕೆ ಕುಲ ಇಲ್ಲ, ನರನಾಡಿಗಳಿಗೆ ಕುಲ ಇಲ್ಲ, ಎಲುವಿಗೆ ಕುಲ ಇಲ್ಲ. ಈ ನಡಬರ್ಕೆ ಕಡ್ದು ಬಂತು ಈ ಕುಲ. ತಿಳಿತದಿಲ್ರಿ? ಎಲ್ಲರ ಮೈಯಾಗ ಹರೇ ರಕ್ತ ಒಂದೇ ಅದ, ಎಲ್ಲರ ಮೈಯಾಗಿರೋ ನರನಾಡಿಗಳು ಒಂದೇ ಅದಾವ, ಎಲ್ಲರ ಮೈಯಾಗಿರುವ ಮಾಂಸ ಒಂದೇ ಅದ, ಎಲ್ಲರ ಮೈಯಾಗಿರುವಂತಹ ಎಲುವಿನ ಹಂತರ ಒಂದೇ ಅದ. ವೆರೈಟಿ ಇದಾವ್ರಿ ಅದ್ರಾಗ. ಪ್ರಕೃತಿ ಒಂದೇ ನಿರ್ಮಾಣ ಮಾಡ್ಯದ. ಈ ಕುಲ ಎಲ್ಲಿದು ಬಂದದ್ದು ನಡಬರ್ಕ? ಅದಕ್ಕೆ ಕುಲವೇನು ಅವಂದಿರ ಕುಲವೇನು ಅಂತ ಬಸವಣ್ಣ ಎಷ್ಟು ಗರ್ಜನೆ ಮಾಡಿ ಹೇಳಿದರು. ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಕ್ಕೆ ಸಾಲಿಗನಾದ, ವೇದವನೋದಿ ಹಾರುವನಾದ. ಕುಲವೇನೋ ಅವಂದಿರ ಕುಲವೇನು? ಕರ್ಣದೊಳಗೆ ಜನಿಸಿದವರು ಉಂಟೆ? ಬಸವಣ್ಣ ಹೇಳದ ಪಾಪ. ನಮ್ಮ ತಲೆಗೆ ಹೋಗಲಿಲ್ಲ. ಬಸವಣ್ಣ ಹೇಳ್ದ, ಶರಣರು ಹೇಳಿದ್ರು, ದಾಸರು ಹೇಳಿದರು, ಎಲ್ಲರೂ ಹೇಳಿದ್ರು. ಮತ್ತು ಇನ್ನಿಟ್ಟು ಕುಲ ಗಚ್ಚಾಗತ್ತದ ನಮಗೆ. ಯಾಕೆ ಹಾಕೋದೋ ಕೊನೆಯದು. ಇಷ್ಟು ವಿಚಿತ್ರದ. ಅವಾಗ ಅವನಿಗೆ ಅಂದ್ರಂತ, ನಮ್ಮ ಆ ಸಿದ್ದವಡಪ್ಪನ ಮಾಡಿದಾಗ 16 ಕುಲದವ್ರು ಬರ್ತಾರೋ ತಮ್ಮ, ಹೋಗಬೇಡ ನೀ. ಹಿಂದಕ್ಕೆಲ್ಲ ಹಿಂಗೆ ಮಾಡ್ತಿದ್ರಲ್ಲ, ಹೋಗಬೇಡ. ಅವ ನನ್ನ ಹೋಗವನ ಪುಣ್ಯ ನಿಂದ್ರು ಕೊಡಂಗಿಲ್ಲ. ಗುರು ಸೇವಾ ಕೇಳ್ಕೊಂಡು ಬರ್ತದೆ, ಗುರು ಸನ್ನಿಧಿಗೆ ಎಳ್ಕೊಂಡು ಬರ್ತದೆ. ನೀವು ಬಂದಿಲ್ಲ, ನಿಮ್ಮ ಪುಣ್ಯ ಎಳ್ಕೊಂಡು ಬಂದದಂತ ನೀವು ಇಲ್ಲಿ ತನ ಬಂದಿರಿ ಅಂತ ತಿಳ್ಕೊ. ಬರಂಗಿಲ್ಲ. ಯಾರು ಪ್ರಸಾದಕ್ಕೆ ಬಂದಿರಬೇಕು, ಯಾರು ಎದಕ್ಕಾರ ಬಂದಿರಬೇಕು. ಅದನ್ನು ನಾ ಹೇಳ್ತೀನಿ. ನಾ ಪ್ರಸಾದಕ್ಕೆ ಕೆಲವರು ಮಿರಜ್ ಮಠದಾಗ ನನಗೆ ಕೆಲವು ಹೆಣ್ಮಕ್ಳು ಭೇಟಿಯಾಗಿ ಹೇಳಿದ್ರು, ನನ್ನ ಮನ್ಯಾಗ ಉಣ್ಣಕ್ಕೇನು ಅನ್ನ ಇದ್ದಿಲ್ಲರಿ ಅಮ್ಮ, ನಾ ಇಲ್ಲಿ ಪ್ರಸಾದ ಸಿಗ್ತದಂತ ನಾ ಬಂದೀನಿ ರೀ ಅಂತಂದಳಕ್ಕಿ ಹೆಣ್ಮಗಳು. ಪ್ರಸಾದ ಉಂಡು ಹೋಗಿ ಆಕಿನ ಜನ್ಮ ಕಲ್ಯಾಣ ಆಗಿ ಮತ್ತಾಕಿ ಎಷ್ಟೋ ತಂದು ಮಠಕ್ಕೆ ಕೊಟ್ಲಕ್ಕೆ ಅಂತ. ಸುಮ್ಮಲ್ರಿ ಪ್ರಸಾದಕ್ಕಾಗಿ. ನಂಬಲ್ಲಿ ಮಠದಾಗ ಕಲಬುರಗಿಯಾಗ ದಾಸೋಗ ಇರ್ತದ ಶ್ರಾವಣದಾಗ 1 ತಿಂಗಳು. ಯಾರೋ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, ಎಲ್ಲೋ ಇದ್ದು ಓದುವಂಥವ್ರು ಎಲ್ಲರೂ ಬಂದು ಪ್ರಸಾದ ಮಾಡ್ತಾರೆ. ಅಲ್ಲಿ ಪ್ರಸಾದ ಮಾಡಲಿ, ಯಾರು ಬೇಕಾದವ್ರು ಮಾಡಲಿ. ಸಿದ್ದವಡಪ್ಪ ಕರ್ಕೊಂಡು ಬಂದಾನಂತೆ ಅವ್ರು ಇಲ್ಲಿ ತನ ಬಂದ್ರೆ, ಇಲ್ದ್ರೆ ಸುಮ್ಮನೆ ಯಾಕೆ ಬರ್ತಾರವ್ರು ಅಂತ. ಗುರುನಾಥ ಕರ್ಕೊಂಬಂದಾನ, ಅದಕ್ಕೆ ಬಂದಾರ ಅವ್ರು. ಸುಮ್ಮನೆ ಹೆಂಗೆ ಬರ್ತಾರವ್ರು? ಪುಣ್ಯ ಇಲ್ಲದೆ ಬರಂಗಿಲ್ಲ, ಬರಲಿ ಅಂತಂದೇನು. ಅಂಥ ವಿದ್ಯಾರ್ಥಿಗಳು ಈಗ ಅಲ್ಲಿ ಊಟ ಪ್ರಸಾದ ಮಾಡಿ, ಶಾಸ್ತ್ರ ಕೇಳಿ, ಪ್ರವಚನ ಕೇಳಿ ಪ್ರಸಾದ ಮಾಡಿ ಹೋದವರು ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಇವತ್ತು ದೊಡ್ಡ ದೊಡ್ಡ ಪೋಸ್ಟ್ನಾಗ ಅದಾರ. ಪ್ರತಿ ಶ್ರಾವಣಕ್ಕೆ ಬಂದು ಅವರು ದಾಸೋಹ ಮಾಡ್ತಾರೆ. ಸುಳ್ಳು ಹೋಗಂಗಿಲ್ಲ ರೀ ಅದು. ಗುರುನಾಥನ ಸ್ಥಾನಕ್ಕೆ ಬಂದವ್ರದ್ದು ಸುಳ್ಳು ಹಾಕಂಗಿಲ್ಲ ಅದು, ಹುಸಿ ಹೋಗಂಗಿಲ್ಲ ಅದು. ಅದ್ರಾಗ ದೊಡ್ಡ ತಾಕತ್ತದ ಅದ್ರಾಗ.
ಅದಕ್ಕೆ ಅವ ನಾವು ಹೋಗವನೇ ಅಂತ ಅವ ಎಳ್ಕೊಂಡು ಹೋಯ್ತು ಅವನಿಗೆ. ಅವ್ರಂದ್ರು ನೀವು ಹೋದ್ರೆ ನಿನಗೆ ಉದ್ಗಟ್ಟಿಲ್ಲಿ ನಾಲ್ಗೆ ಸುಟ್ಟು ತಗೋತಾವ ನೋಡಂದ್ರು. ಮಡಿ ಮಾಡ್ಕೋಬೇಕಲ್ಲ, ಕುಲದಾಗ ಹಾಕೋಬೇಕಲ್ಲ, ಕುಲಗಟ್ಟೆ ಬಂದಾನಂತ. ಹೌದಪ್ಪ, ಅಲ್ಲಮ್ಮ ಪ್ರಭುಗಳು ಅದೇ ಹೇಳಿದ್ರು ಭಾಳ ಚಂದ. ಕುಲದವರೆಲ್ಲರೂ ಕುಲಗೆಟ್ಟು ಹೋಗಲು ಅದು ಶಂಭುಲಿಂಗನ ಪೂರ್ಣ ರೂಪವಾಯಿತು ಅಂತ ಒಂದು ವಚನ ಹೇಳ್ಯಾರ ಅವರು. ಭಾಳ ಚಂದ ವಚನ ಅದು. ಅವ್ರ ವಚನಗಳು ಬೆಳಗಿನ ವಚನಗಳು ನೋಡಬೇಕು ಹೆಂಗದವು. ಅಲ್ಲಿ ಹೋದ, ಇರಲಿ ಅವ ಹೋದಿ 7 ದಿವಸ ಸೇವಾ ಮಾಡ್ದ. ಶಿವರಾತ್ರಿಗೆ ಎಲ್ಲ ಕಡೆ ಸೇವಾ ಮಾಡ ಅಂಥ ಭಕ್ತಿಲೇ ಸೇವಾ ಮಾಡಿದ್ರೆ, ಸೇವಾ ಮಾಡಿದ ಬಳಿಕ ಅವ ತಲೆ ಮೇಲೆ ರುಮಾಲ, ಅವಾಗೆಲ್ಲ ರುಮಾಲು ಕಟ್ಕೋತಿದ್ರು ತಲೆ ಮೇಲೆ, ಇರಬೇಕಾದ ರುಮಾಲು ಇಲ್ಲಂದ್ರೆ ಅಪಶಕುನ ಅಂತಿದ್ರತ್ತ. ಆಗಿನ ಕಾಲಕ್ಕೆ ಅಪಶಕುನ ಅಂತಿದ್ರತ್ತ. ರೇಷ್ಮೆ ಅಂಗಿ ರುಮಾಲ ಹಾಕ್ಕೊಂಡೆ ಮಠಕ್ಕೆ ಬಂದಿದ್ದ. ಅದು ಒತ್ತಟಿಗೆ ಇಟ್ಟ ಸೇವಾ ಮಾಡಾಕತ್ತ. 7 ದಿವಸ ತನ್ನ ಮೈ ಮೇಲಿನ ಪರವಾಗಿಲ್ದಂಗೆ ಸೇವಾ ಮಾಡ್ದ. ಮೈ ಮೇಲೆ ಎಚ್ಚರ ಉಳಿಲಿಲ್ಲ ಅವನಿಗೆ. ಎಲ್ಲಿ ಉಣವನೋ, ಎಲ್ಲಿ ಮಾಡ್ಕೊಳ್ಳೋನೋ, ಎಲ್ಲಿ ಏನು ಮಾಡೋನೋ ಗೊತ್ತಿಲ್ಲ. ಸೇವಾ ಹಂಗೆ ಮನುಷ್ಯನಿಂದ ಸೇವಾ, ತನುವಿನಿಂದ ಸೇವಾ. ಎಲ್ಲಿ ಹಂಗದ ಅದು ಏನೂ ನೋಡೋ ಹಂಗಿಲ್ಲ. ನಮಗೆಲ್ಲ ವ್ಯವಸ್ಥೆ ಇದ್ದರೆ ನಾವು ಮಾಡೋರು ಸೇವಾ, ನಮಗೆ ವ್ಯವಸ್ಥೆ ಇಲ್ಲದ ನಮ್ಮ ಸೇವಾ ನಡೆಯಂಗಿಲ್ಲ ನಮ್ಗೆ. ಹೌದಿಲ್ಲ? ಗುರುಗಳು ಮಾಡಿದಾಗ ಅದಕ್ಕೆ ಇಷ್ಟೆಲ್ಲ ಕೋಲಿ ಕಟ್ಟಿಟ್ಟಾರ ಅಪ್ಪವರು. ಈಗಿನ ಭಕ್ತರು ಹಿಂಗಾದ್ರೆ ಅವ್ರಿಗೆ ವ್ಯವಸ್ಥೆ ಇದ್ದರೆ ಸೇವಾ ಮಾಡ್ತಾರೆ. ಬರಲಿ ಹಿಂಗಾರ ಬರಲಿ ಅಂತ ತಿಳ್ಕೊಂಡೆ ಕೋಲಿ ಕಟ್ಟಿಟ್ಟಾರ ನೋಡ್ರಿ ನಿಮ್ಮದು. ಮತ್ತೆ ನಿಮ್ಮದು ಗುರುಗಳು ಮತ್ತೇನದು. ಈಗಿನ ಕಾಲ ಹಾಗೆ ಅದಾರ, ಮತ್ತು ಹೆಂಗಿದ್ದಂಗೆ ಹೋಗ್ಬೇಕಲ್ಲ. ಮತ್ತು ಅಲ್ಲಂ ಪ್ರಭುಗಳು ಹೇಳಿದ್ದಾರೆ, ಕಲಿಯುಗದಲ್ಲಿ ಕೈ ಮುಗಿದು ಹೇಳಿದ್ದಾರೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ ಅಂತ. ಅದಕ್ಕೆ ಅವ ಬಂದು ಸೇವಾ ಮಾಡಿದ್ರಿ. ಒಂದು ಕಡೆ ಇಟ್ಟ ಅವ ರುಮಾಲೆ ಅಂತೀರಿಲ್ಲ, ತಲೆ ಮೇಲಿನ ರುಮಾಲ, ರೇಷ್ಮೆ ಅಂಗಿ ಒತ್ತಟ್ಟಿ ಕಳೆದಿಟ್ಟ ಸೇವಾ ಮಾಡಕ್ಕೆ ಹೋದ. ಸೇವಾ 7 ದಿವಸಗಟ್ಟಲೆ ಮಾಡ್ದ. ಎಲ್ಲ ಮುಗೀತು. 7 ದಿವಸ ಸೇವಾ ಮಾಡ್ದ, ಭರ್ಪೂರ ಸೇವಾ ಮಾಡ್ದ, ಮನಸ್ಸಲ್ಲೇ ಸೇವಾ ಮಾಡ್ದ. ಜಾತ್ರೆ ಎಲ್ಲ ಮುಗೀತು. ಎಲ್ಲ ಭಕ್ತರು ಗುರುಗಳ ದರ್ಶನ ಮಾಡಿ ಹೋದರು. ಅವನು ಹೋಗ್ಬೇಕಂತ ಸಿದ್ದೋಡಪ್ಪನ ದರ್ಶನ ಮಾಡಿ ನಾನು ಊರಿಗೆ ಹೋಗ್ಬೇಕು. ಈಗ ನೆನಪಾಯ್ತು ಅವನಿಗೆ ಮನೆದು. ಈಗ ಮನೆಗೆ ಹೋಗೋದು ನೆನಪಾಯ್ತು ಅವನಿಗೆ. ಇಟ್ಟು ತನ್ನ ನೆನಪೇ ಆಗಿದ್ದಿಲ್ಲ 7 ದಿವಸ. ನಾವು ಹಂಗಿಲ್ಲ, ಮನೆ ನೆನಪು ತಗೊಂಡೇ ಬರ್ತೇವೆ ಗುರುಗಳ ಮಠಕ್ಕೆ. ಅವನಿಗೆ ಮನೆ ನೆನಪೇ ಇದ್ದಿದ್ದಿಲ್ಲ. ಏನಾಯಿತು ಅಂತ ಕೇಳಿದ್ರೆ, ಹೋಗ್ಬೇಕಂತ ತನ್ನ ರುಮಾಲ ಆಮೇಲೆ ಅಂಗಿ ಹುಡುಕ್ಯಾಡ್ತಾನ. ಅವು ಇದ್ದೇ ಇದ್ದಿಲ್ಲ, ಕಳ್ಕೊಂಡು ಹೋಗಿದ್ದು ರೀ. ಅವು ಕಳೆದು ಹೋಗಿದ್ದು. ಅಳಾಕ ಬತ್ತ, ಈಗ ಅಳಾಕತ್ತ. ಮೊದಲೇ ನಂಗೆ ಬ್ಯಾಡ ಅಂದ್ರೆ ನಾ ಬಂದಿದ್ದೆ ಇಲ್ಲಿಗೆ. ಅದರಾಗ ರುಮಾಲ್ ಅಂಗಿ ಕಳ್ಕೊಂಡ್ರೆ ನಮ್ಮ ಮನ್ಯಾಗ ಹೊಡೆದ ಬಿಡ್ತಾರೆ ನನಗೆ. ಹೈರಾಣ ಆಯ್ತು ಪಾಪ, ಭಾಳ ತ್ರಾಸ ಅನ್ನಿಸ್ತವನಿಗೆ. ಅಳಾಕತ್ತ. ಯಾರೋ ಒಬ್ಬರು ಭಕ್ತರು ಬಂದಂದರು, ಸಿದ್ದೋಡಪ್ಪ ಶಯನ ಮಂದಿರದಾಗ ಕೂತಿದ್ರಂತ. ಯಪ್ಪ, ಅದ್ರ ಗುಂಚಿದ್ದೊಬ್ಬ ಹುಡುಗ ಭಾಳ ಸೇವಾ ಮಾಡ್ಯಾನ್ರಿ ಅಪ್ಪ. ಅವನ ರುಮಾಲ ಅಂಗಿ ಒತ್ತಟಿಗಿಟ್ಟ ಹೋಗಿ 7 ದಿವಸ ಸೇವಾ ಮಾಡ್ಯಾನ. ಅವು ಎಲ್ಲಿ ಹೋಗ್ಯಾವೋ ಕುನ ಇಲ್ರಿ ಅಪ್ಪ, ಈಗ ಅಳಾಕತ್ತಾನ್ರಿ ಅಪ್ಪ ಅಂತ ಹೇಳಿದ್ರು. ಸಿದ್ದೋಡಪ್ಪ ಅಲ್ಲೇ ಕುಂತಲ್ಲಿ ಅಂದ್ರಂತ, ತಮ್ಮ ಬಾಯಿಲಿ 100 ದಾಸೋಹ ರೀ, 1 2 100 ದಾಸೋಹಗಳು. ಕೊನೆ ದಾಸೋಹದಾಗ ಒಬ್ಬ ಅಜ್ಜದಾನ. ಅವ ಅಲ್ಲಿ ಹೋಗಿ ಉಪ್ಪಿನ ಚೀಲದ, ಅಲ್ಲಿ ಉಪ್ಪಿನ ಚೀಲದ ಹಿಂದ ರುಮಾಲ ಅಂಗಿ ಇಟ್ಟಾನ. ಇದು ನೋಡ್ರಿ ಕತಿ. ಉಪ್ಪಿನ ಚೀಲದಿಂದ ಇಟ್ಟಾನ ರುಮಾಲ ಅಂಗಿ. ಅದು ತೊಗೊಂಡು ಅಜ್ಜಗೆ ಬಾನು ಅಂದ್ರೆ ಸಿದ್ದೋಡಪ್ಪ ಅಂದ ಕೂಡಲೇ ಆಯ್ತು ರೀ ಅಂತ ಅವ ಹೋಗಿ ಆ ದಾಸೋದಾಗ ಹೋಗಿ, ಅಜ್ಜ ನಮಗೆ ಸಿದ್ದೋಡಪ್ಪ ಹೇಳಿ ಕಳಿಸ್ಯಾರ, ಉಪ್ಪಿನ ಚೀಲದ ಹಿಂದೆ ಒಂದು ಅಂಗಿ 1 ರುಮಾಲ ಅದಂತ, ಅದು ತೊಗೊಂಡು ನಿಮಗೆ ಬಾ ಅಂದಾರ ಅಂದ್ಬಿಟ್ಟ. ಅದು ದಸ್ ಅಂತೀವ್ನಿಗೆ. ಹೆಂಗೆ ಮಾಡ್ಬೇಕೀಗ? 4 ಮಂದಿಯಾಗ ನಂದು ಮರ್ಯಾದೆ ಹೋಗಂಗಾಯ್ತಲ್ಲ. ನಾ ದಾಸೋಗ ಬಂದು ಏನು ಉಪಯೋಗ ಆಯಿತು? ಮನುಷ್ಯಗೆ ಭಾಳ ಖಜೀಲಾಗೋಯ್ತು, ಪೆಟ್ಟಾಯ್ತು. ಹೆಂಗೆ ಮಾಡಲಿನ ಇದನ್ನು ತೊಗೊಂಡು ಹೆಂಗೆ ಹೋಗ್ಲಿನ? ಏನಂತಾರೆ ಮಂದಿರ, ಏನಂತಾರೆ ಜನರ, ಏನಂತಾರೆ ಗುರುಗಳರ, ಏನು ತಿಳ್ಕೋತಾರೆ, ಹೆಂಗೆ ಮಾಡಬೇಕು ಅಂತ
ಅವನಿಗೆ ಕಣ್ಣಾಗೆ ನೀರು ಬಂದು ಈಗೇನು ಮಾಡ್ತಾನ, ಬಾ ಅಂದಾರಂದ್ರೆ ಹೋಗ್ಬೇಕಾ, ತೊಗೊಂಡು ನಡುಗ್ತಾ ಹೋಗಿ ಸಿದ್ದವ್ಡಪ್ಪನ ಮುಂದೆ ನಿಂತು ಅಳಾಕತ್ತ. ಅವ ಸಿದ್ದವ್ಡ ಬಾಯಿಲೆ ಅಳ್ತಿಯಾಕ ಅವನಿಗೆ ಕರೆದ. ಅವನಿಗೆ ಖುಷಿ ಆಯಿತು, ನಂದೇ ರೂಮಾಲ್ ಅಂಗಿ ಅದ ಅಂದವ, ಕಳ್ಕೊಂಡವ. ನಂದೇ ರೂಮಾಲ್ ಅಂಗಿ ಅದಂತ ಖುಷಿ ಆಯಿತು. ಅವನಿಗೆ ಕರೆದ್ರು, ನೋಡು ಈ ಅಜ್ಜ ನಮ್ಮವದಾನ, ನಮ್ಮ ಭಾಳ ಪ್ರೀತಿಯವದಾನ. ಸಿದ್ದವ್ಡಪ್ಪ ಹೇಳ್ತಾರೆ, ಈ ಅಜ್ಜ ನಮ್ಮವದಾನ, ಭಾಳ ಪ್ರೀತಿಯವದಾನ, ಭಾಳ ಭಕ್ತಿವಂತ ಮನುಷ್ಯ ಅದಾನ. ನಿಂದು ಅಂಗಿ ರೂಮಾಲ್ ಕಳ್ಬಾರ್ದಂತ, ಕಳ್ಕೊಂಡು ಹೋಗಬಾರ್ದಂತ ತಿಳ್ಕೊಂಡು ತೆಗೆದಿಟ್ಟಾನ. ತಗೋ ನೀನು ಚಿಂತೆ ಮಾಡಬೇಡ ಅಂತ ಅವನಿಗೆ